जगत मन जेवरि साप न सैभु जग जग जीलहै सोहम मापे आप बोध जाहि जाको सुकृति भजत राम निष्काम सो मेरो आत्मा काकू करो प्रणाम जो सुख नित्य प्रकाश विभु नाम रूप आधार मति न लखै जी मति लखै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೇ ತರಂಗದಲ್ಲಿ ನಿನ್ನಿನ ದಿವಸ ಯಾವ ತತ್ವದೃಷ್ಟಿ ಪ್ರಶ್ನೆ ಮಾಡಿದ್ದಾನೆ, ಏನು ಪ್ರಶ್ನೆ ಮಾಡಿದ್ದಾನೆ, ಅವ 2 ಸಂಶಯಗಳನ್ನು ಗುರುಗಳ ಮುಂದೆ ಹೇಳಿಕೊಂಡಿದ್ದಾನೆ. ಒಂದು ಪ್ರಮೇಯಗತ ಸಂಶಯ, ಇನ್ನೊಂದು ಪ್ರಮಾಣಗತ ಸಂಶಯ. ಪ್ರಮೇಯಗತ ಸಂಶಯ ಅಂತ ಅಂದ್ರೆ ಜೀವ ಬ್ರಹ್ಮರ ಅಭೇದದಲ್ಲಿ ಸಂಶಯ. ಪ್ರಮೇಯ ಅಂದ್ರೆ ಜೀವ ಬ್ರಹ್ಮರ ಅಭೇದವೇ ಪ್ರಮೇಯ ವಿಷಯ. ಈ ಜೀವ ಬ್ರಹ್ಮರಲ್ಲಿ ಅಭೇದ ಸಂಭವಿಸುವುದಿಲ್ಲ. ಯಾಕೆ ಅಂದ್ರೆ ಜೀವನು ಪುಣ್ಯ ಪಾಪಗಳ ಕರ್ತ ಅದನ, ಸುಖ ದುಃಖಗಳ ಭೋಗ್ತಾ ಅದಾನೆ. ಮತ್ತು ಅವನು ಈ ಲೋಕ ಪರಲೋಕಾದಿಗಳ ಗಮನಾಗಮನ ಮಾಡತಕ್ಕಂಥವದಾನೆ. ಆದರೆ ಬ್ರಹ್ಮ ಪುಣ್ಯವಿಲ್ಲ, ಪಾಪವಿಲ್ಲ, ಸುಖ ಇಲ್ಲ, ದುಃಖವೂ ಇಲ್ಲ. ಇಂತಹ ಬ್ರಹ್ಮ ದೊಡನೆ ಜೀವನ ಅಭೇದವನ್ನು ಹೇಳುವುದು ಸಂಭವಿಸುವುದಿಲ್ಲ. ಇದು ಪ್ರಮೇಯಗತ ಸಂಶಯ. ಅಂದರೆ ಜೀವ ಬ್ರಹ್ಮರಲ್ಲಿ ಅಭೇದ ಹೇಳುವುದು ಸಂಭವಿಸುವುದಿಲ್ಲ. ಜೀವನ ಲಕ್ಷಣ ಬೇರೆ ಅದ, ಬ್ರಹ್ಮದ ಲಕ್ಷಣ ಬೇರೆ ಅದ. ಇದು ಪ್ರಮೇಯದಲ್ಲಿರುವಂತಹ ಸಂಶಯ. ಇನ್ನು ಪ್ರಮಾಣಗತ ಸಂಶಯ ಏನು? ಉಪನಿಷತ್ತಿನಲ್ಲಿ ನಾನೊಂದು ಮಾತು ಕೇಳಿದ್ದೇನೆ. ಬುದ್ಧಿ ರೂಪವಾದ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳದಾವಂತ. ಒಂದು ಪಕ್ಷಿ ಭೋಗ ಉಳ್ಳದದ, ಇನ್ನೊಂದು ಪಕ್ಷಿ ಆ ಭೋಗ ಉಳ್ಳ ಪಕ್ಷಿಗೆ ಪ್ರಕಾಶ ಮಾಡುವಂಥದ್ದಾಗಿದೆ. ಅಂದ್ರೆ ಇದರ ಅರ್ಥ ಏನು ಅಂತ ಭೋಗ ಉಳ್ಳ ಪಕ್ಷಿ ಜೀವ,
ಪ್ರಕಾಶ ಮಾಡುವ ಪಕ್ಷಿ ಬ್ರಹ್ಮ. ಹೀಗೆ ಆ ಶ್ರುತಿಗಳಲ್ಲಿನೂ ಕೂಡ ಜೀವ ಬ್ರಹ್ಮರ ಅಭೇದವನ್ನು ಹೇಳಿಕೊಂಡು ಬಂದಿಲ್ಲ, ಅಲ್ಲಿಯೂ ಭೇದವನ್ನು ಹೇಳಿದೆ. ಆದ್ದರಿಂದ ಪ್ರಮಾಣಗತ ಸಂಶಯ ಒಂದು, ಪ್ರಮೇಯಗತ ಸಂಶಯ ಒಂದು. ಇನ್ನೊಂದೇನು ಅಂತ ಕೇಳಿದರೆ, ಜೀವನನ್ನು ಬ್ರಹ್ಮದಲ್ಲಿ ಐಕ್ಯ ಮಾಡ್ತಿರೋ, ಬ್ರಹ್ಮನನ್ನು ಜೀವನಲ್ಲಿ ಐಕ್ಯ ಮಾಡ್ತೀರೋ? ಬ್ರಹ್ಮನನ್ನು ತಂದು ಜೀವನಲ್ಲಿ ಐಕ್ಯ ಮಾಡಿದ್ರಿ ಅಂತಂದ್ರೆ ಬ್ರಹ್ಮ ಜೀವಾದ, ಕರ್ಮೋಪಾಸನೆಗ ಕಾಂಡಗಳಿಗೆ ಅಧಿಕಾರಿಗಳೇ ಇಲ್ಲಾದರು. ಆದ್ದರಿಂದ ಇಲ್ಲ, ಬ್ರಹ್ಮನನ್ನೇ ತಂದು ಜೀವನನ್ನೇ ತಂದು ಬ್ರಹ್ಮನಲ್ಲಿ ನಾನು ಐಕ್ಯ ಮಾಡ್ತನು ಅಂತ ಅಂದ್ರೆ ಜೀವ ಬ್ರಹ್ಮಗೇನೆ ಅಧಿಕಾರಿ ಇಲ್ಲ. ಬ್ರಹ್ಮನನ್ನು ತಂದು ಜೀವನಲ್ಲೇ ಐಕ್ಯ ಮಾಡಿದ್ರಿ ಅಂತಂದ್ರೆ ಕರ್ಮದ ಫಲವನ್ನು ಕೊಡ್ತಕ್ಕಂಥ ದೇವನೇ ಇಲ್ಲದ. ಉಪಾಸಕ ಉಪಾಸ್ಯ ಭಾವ ಇದು ಕೂಡ ಸಂಭವಿಸುವುದಿಲ್ಲ. ಆದ್ದರಿಂದ ಒಂದು ಪ್ರಮಾಣಗತ ಸಂಶಯ, ಒಂದು ಪ್ರಮೇಯಗತ ಸಂಶಯ, ಈ ಎಲ್ಲಕ್ಕೂ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಮ್ಮ ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತದೆ. ಈಗ ನಾನು ನಿನಗೆ 4 ಆಕಾಶ ಹಾಗೂ 4 ಚೇತನಗಳ ಭೇದವನ್ನು ಹೇಳಿಕೊಡ್ತೀನಿ. ಅವನು ಚೆನ್ನಾಗಿ ಅರ್ಥ ಮಾಡಿಕೊ. ಒಂದೇ ಆಕಾಶ ಉಪಾಧಿ ಭೇದದಿಂದ 4 ಪ್ರಕಾರ ಇದೆ. ಯಾವ್ಯಾವುದು? ಒಂದು ಘಟಾಕಾಶ, ಇನ್ನೊಂದು ಜಲಾಕಾಶ, ಮೂರನೇದು ಮೇಘಾಕಾಶ, ನಾಲ್ಕನೇದು ಮಹಾಕಾಶ. 4 ಆಕಾಶಗಳು ಹೇಳ. ಅದರಂತೆ 4 ಚೇತನಗಳು. ಚೇತನ ಒಂದೇ ಅದ, ಆದ್ರೆ ಉಪಾಧಿ ಭೇದದಿಂದ ಚೇತನದಲ್ಲಿ 4 ವಿಭಾಗ ಮಾಡಿದ್ದಾರೆ. ಮೊದಲನೇದ್ದು ಕೂಟಸ್ಥ ಚೇತನ, ಎರಡನೇದ್ದು ಜೀವಚೇತನ, ಮೂರನೇದ್ದು ಈಶ್ವರ ಚೇತನ, ನಾಲ್ಕನೇದ್ದು ಬ್ರಹ್ಮಚೇತನ. ಈ 4 ಚೇತನ 4 ಆಕಾಶಗಳ ದೃಷ್ಟಾಂತವನ್ನು ತಿಳ್ಕೊಂಡಿ ಅಂತ ಅಂದ್ರೆ ನಿನ್ನ ಸಂಶಯ ನಿವೃತ್ತಿಯಾಗ್ತದೆ. ಹಾಗಾದ್ರೆ 4 ಆಕಾಶಗಳನ್ನು ಹೇಳಿದ್ರಲ್ಲ, ಅದರೊಳಗೆ ಮೊದಲನೇದ್ದು ಘಟಾಕಾಶ. ಘಟಾಕಾಶ ಅಂದ್ರೆ ಯಾವುದಕ್ಕಂತಾರ ಅಂತ ಕೇಳಿದರೆ, ಜಲಪೂರಿತವಾದ ಘಟಕ್ಕೂ ಘಟ ಜಲಕ್ಕೂ ಅವಕಾಶ ಕೊಟ್ಟ ಆಕಾಶ ಏನೈತಲ್ಲ ಅದಕ್ಕೆ ಘಟಾಕಾಶ ಅನ್ಬೇಕು. ಜಲದಿಂದ ತುಂಬಿದ ಕೊಡ, ಜಲದಿಂದ ತುಂಬಿದ ಕೊಡ, ಆ ಕೊಡಕ್ಕೂ ಅವಕಾಶ ಕೊಟ್ಟ ಆಕಾಶ ಒಂದು, ಹಾಗೂ ಘಟದೊಳಗೆ ಆಕಾಶ ಒಂದು. ಅಂದ್ರೆ ಏನು? ಘಟದಿಂದ ಜಲದಿಂದ ತುಂಬಿದ ಘಟಕ್ಕೆ ಅವಕಾಶ ಕೊಟ್ಟ ಆಕಾಶ ಎಷ್ಟೈತಲ್ಲ ಅದಕ್ಕೆ ನಾವು ಏನಂತೀವಿ? ಘಟಾಕಾಶ ಅಂತೀವಿ. ಅದಕ್ಕವ ಶಂಕ ಮಾಡಿದ್ರಿ ಯಾರು? ಅಲ್ರಿ, ಘಟದ ಒಳಗಿಂದ ಘಟಾಕಾಶ, ಘಟವನ್ನು ಬಿಟ್ಟು ಹೊರಗಿಂದ ಮಹಾಕಾಶ ಅಂತ ಹೇಳಿದ್ರೆ ಸರಳ ಆಗ್ತದಲ್ಲ ಅಂತ ಹೇಳಿದರೆ, ಇಲ್ಲಪ್ಪ, ಘಟದ ಒಳಗಿಂದ ಘಟಾಕಾಶ, ಘಟದ ಹೊರಗಿಂದ ಮಹಾಕಾಶ ಅಂತ ಹೇಳಿದರೆ ಆ ಹಂಚಿನೊಳಗೊಂದು ಆಕಾಶ, 5ನೇ ಆಕಾಶ ಅಂತ ಹೇಳಬೇಕಾಗ್ತದೆ. ಆಕಾಶದ ಭೇದ 4 ಅದಾವಪ್ಪ. ಆದ್ದರಿಂದ ಜಲಪೂರಿತವಾದ ಘಟ ಅಂದಾಗ ಹಂಚು ಸಹಿತವಾಗಿ ಬಂತದು ಘಟಾಕಾಶದೊಳಗೆ. ತಿಳಿತ? ಹಂಚು ಸಹಿತವಾಗಿ ಏನು ಒಳಗೆ ಜಲಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಆಕಾಶ ಐತಲ್ಲ ಅದಕ್ಕೆ ಘಟಾಕಾಶ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು
ಇನ್ನೊಂದೇನು, ಒಂದು ವೇಳೆ ಜಲದಲ್ಲಿ ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲ ಅಂತ ಯಾರಾದರೂ ಶಂಕಾ ಮಾಡಿದರೆ, ಅಲ್ಲ ಶಂಕಾ ಮಾಡ್ಯಾರ ನೋಡಿ ಮ್ಯಾಗ, ಇದರಲ್ಲಿ ಯಾರಾದರೂ ಶಂಕಾ ಮಾಡಿದ್ದಾದರೆ ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲ. ಈಗ ಎರಡನೇದು ಯಾವುದು, ನಾವು ಜಲಾಕಾಶ ಹೇಳ್ಬೇಕಾಗೈತಿ. ಮೊದಲಿದ್ದು ಯಾವ್ದು ಹೇಳಿದೀಗ, ಘಟಾಕಾಶ ಹೇಳಿದೀವಿ. ಅಥವಾ ಜಲಾಕಾಶ ವರ್ಣನ ಏನು ಹೇಳ್ಯಾರ, ಹೇ ಶಿಷ್ಯನೇ, ಜಲದಿಂದ ತುಂಬಿರಿ ಯಾವ ಘಟವಿರುವುದೋ ಅದರಲ್ಲಿ ನಕ್ಷತ್ರಾದಿ ಸಹಿತವಾಗಿ ಆಕಾಶದ ಪ್ರತಿಬಿಂಬ ಉಂಟಾಗುವುದು. ಆ ಆಕಾಶದ ಪ್ರತಿಬಿಂಬ ಮತ್ತು ಘಟಾಕಾಶ ಎರಡು ಕೂಡಿಯೇ ಜಲಾಕಾಶವೆಂದು ಹೇಳಲ್ಪಡುತ್ತದೆ. ಜಲಾಕಾಶದೊಳಗೆ ಎರಡದಾವ, ಇಷ್ಟೇ ನೀವು ಲಕ್ಷ್ಯದಾಗ ಇಡುದು, ಭಾಳ ತಲೆ ಹಾಕೋದೇನು ಜರೂರಿ ಇಲ್ಲ. ಜಲಾಕಾಶದಾಗ ಎರಡದಾವ. ಅವು ಎರಡು ಯಾವುವು, ಜಲಕ್ಕೆ ಘಟದೊಳಗಿನ ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಘಟ ಜಲದೊಳಗೆ ಪ್ರತಿಫಲಿಸಿದ ಆಕಾಶ ಒಂದು. ಘಟದ ನೀರಾಗ ಆಕಾಶದ ಪ್ರತಿಬಿಂಬ ಐತಿಲ್ಲ, ಅಲ್ಲೇ ನಕ್ಷತ್ರಾದಿಗಳು ಕಾಣಕತ್ತೇವಿಲ್ಲ ಘಟದ ಜಲದೊಳಗೆ. ಅಂದ್ರೆ ಜಲ ಎಟ್ಟದಾವ, ಆ ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದದ. ಆ ಜಲದೊಳಗೆ ಆಕಾಶದ ಪ್ರತಿಬಿಂಬ ಒಂದು ಐತಲ್ಲ, ಪ್ರತಿಬಿಂಬ ಆಕಾಶ, ಪ್ರತಿಬಿಂಬ ಆಕಾಶ ಎರಡು ಕೂಡಿಸಿ ಜಲಾಕಾಶ ಅಂತ ಹೇಳ್ಕೊಂಬಂದಾರೆ. ಅದರಾಗ ಶಂಕ ಮಾಡಿದರೆ ಆಕಾಶದ ಪ್ರತಿಬಿಂಬ ಆಗುದಿಲ್ಲ ಅಂತ ಯಾರಾದರೂ ಹೇಳಿದರೆ, ನಕ್ಷತ್ರದ ಪ್ರತಿಬಿಂಬ ಐತ್ರಿ, ಆಕಾಶದ ಪ್ರತಿಬಿಂಬ ಹೆಂಗಾಕತಿ? ಚಿಕ್ಕಿ ನಕ್ಷತ್ರಗಳು ಕಾಣ್ತಾವ ಹೊರತು ಆಕಾಶ ಕಾಣಂಗಿಲ್ಲ. ಆಕಾಶ ನಿರೂಪದ, ಆಕಾಶದ ಪ್ರತಿಬಿಂಬ ಆಗೋದಿಲ್ಲ, ನಕ್ಷತ್ರ ಪ್ರತಿಬಿಂಬ ಆಗಬಹುದು ಅಲ್ಲ, ಆಕಾಶ ಪ್ರತಿಬಿಂಬ ಆಗೋದಿಲ್ಲ ಅಂತ ಹೇಳಿದರೆ, ರೂಪರಹಿತವಾಗಿರ್ತಕ್ಕಂಥ ಆಕಾಶದ ಪ್ರತಿಬಿಂಬ ಆಗುವುದಿಲ್ಲ ಅಂತ ಒಂದು ವೇಳೆ ಹೇಳಿದರೆ, ಒಂದು ವೇಳೆ ಜಲದಲ್ಲಿ ಆಕಾಶ ಪ್ರತಿಬಿಂಬ ಉಂಟಾಗುವುದಿಲ್ಲ ಎಂದರೆ ಪಾದದ ಪರಿಣಾಮ ನೀರಿನಲ್ಲಿ. ಟೀಕಾದಾಗ ನೋಡ್ರಿ, ಈಗ ಒಂದು ಪಾದ ಮುಳುಗುವಷ್ಟು ನೀರದ, ಆ ನೀರು ಪಾದ ಮುಳುಗುವಷ್ಟು ನೀರಂದ್ರೆ 3-4 ಇಂಚು ನೀರು ಇರ್ಬೋದು. ಅದು ಅದರೊಳಗೆ ಇಡೀ ಮನುಷ್ಯನ ಪ್ರತಿಬಿಂಬ ಕಾಣಿಸ್ತದ. ಮನುಷ್ಯ ಅದನ್ನ 3 ಮೊಳ, ಅಲ್ಲೇ ಪಾದ ಮುಳುಗುವಷ್ಟು ಮಾತ್ರ ನೀರದ, ಅಷ್ಟು ಜಾಗ ಅಲ್ಲಿ ಇಲ್ಲ. ಅಂದ ಬಳಿಕ 3 ಇಂಚು ನೀರಿನೊಳಗೆ 3.5 ಮೊಳದ ಪ್ರತಿಬಿಂಬ ಏನು ಕಾಣಕತ್ತೈತಿ ಅಂದ ಬಳಿಕ ಅಲ್ಲಿ ಆಕಾಶದ ಪ್ರತಿಬಿಂಬ ಆಗ್ತದ, ಅಂಗೀಕಾರ ಮಾಡಲೇಬೇಕಾಗ್ತದೆ. ಆಕಾಶದ ಪ್ರತಿಬಿಂಬ ಆಗ್ಲಕ್ಕೆ ಸಾಧ್ಯ ಅದ ಅಂತ ಹೇಳಿ. ಇನ್ನೊಬ್ಬರು ರೂಪರಹಿತವಾದ ಪದಾರ್ಥದ ಪ್ರತಿಬಿಂಬನ ಆಗುವುದಿಲ್ಲ ಅಂತ ಯಾರಾದರೂ ಇದರೊಳಗೆ ಶಂಕಾ ಮಾಡಿದರೆ, ಯಾಕ ಆಕಾಶ ರೂಪರಹಿತದ, ಆದರೆ ಯಾವ ಶಬ್ದವಿರೋದೋ ಅದು ಪ್ರತಿಧ್ವನಿ ಆಗ್ತದೆ. ಶಬ್ದ ರೂಪರಹಿತದ, ಶಬ್ದಕ್ಕೆ ರೂಪ ಇಲ್ಲ. ಶಬ್ದ ಚೌಕತ್ಯೋ, ಗುಂಡತ್ಯೋ, ಗೋಲತ್ಯೋ, ಉದ್ದತ್ಯೋ, ಶಬ್ದಕ್ಕೆ ರೂಪ ಐತೇನು? ಏನು ಹಸಿರತ್ಯೋ, ಬೀಳತ್ಯೋ, ಕೆಂಪತ್ಯೋ, ಕೆಂಪ ಬೆಳೆದ ಹಸರ ಈ ರೂಪನೂ ಇಲ್ಲ. ಚೌಕ, ಉದ್ದ, ಗುಂಡ ಈ ರೂಪನೂ ಇಲ್ಲ. ಎದಕ್ಕೆ? ಶಬ್ದ. ಆದರೆ ನೀವು ಎಲ್ಲರೂ ಹೋಗಿ ಒದರಿದ್ರಿ ಅಂತಂದ್ರೆ ಪ್ರತಿಧ್ವನಿ ಆಗ್ತದೆ. ಅಂದ್ರೆ ರೂಪರಹಿತವಾದ ಶಬ್ದದ ಪ್ರತಿಬಿಂಬ ಹೆಂಗಾಗ್ತದನೋ ಹಾಗೆ ರೂಪರಹಿತವಾಗಿರ್ತಕ್ಕಂಥ ಆಕಾಶದ್ದು ಪ್ರತಿಬಿಂಬ ಆಗ್ತದಂತ ಒಪ್ಕೋಬೇಕಾಗ್ತದೆ. ಈ ರೀತಿಯಾಗಿ ಈಗ 2 ಆಕಾಶ, ಒಂದು ಘಟಾಕಾಶ ಹೇಳಿದ್ರು, ಒಂದು ಜಲಾಕಾಶ. ಘಟಾಕಾಶ ಒಂದೇ ಅದ, ಜಲಾಕಾಶದಾಗ 2 ಅದಾವ. ಇಷ್ಟೇ ನೆನಪು ಹಿಡಿದ್ರಿ. ಜಲಾಕಾಶದಾಗ 2 ಅದಾವ. ಒಂದು ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಘಟ ಜಲ ಪ್ರತಿಫಲಿಸಿದ ಆಕಾಶ ಒಂದು, 2 ಅದಾವ. ಘಟಾಕಾಶ ಕೇವಲ ಘಟಕ್ಕೆ ಅವಕಾಶ ಕೊಟ್ಟ ಆಕಾಶಕ್ಕೆ ನಾವು ಘಟಾಕಾಶ ಅಂತ ಹೇಳಿದೇವಿ. 2 ಆಗ್ಯಾವ. ಈಗ 3ನೇದು ಅಥ ಮೇಘಾಕಾಶ. ಇಲ್ಲಿಗೆ ಬಂದತ್ತಲ್ಲ ವಿಷಯ. 162 ಅದು 76 ಬಿದ್ದತ್ತಲ್ಲ, ಅದು 162 ಮಾಡ್ಕೊರಿ ಅಂಕೆ. ವಿಷಯಾಂಕ ಏನದಲ್ಲ
ಹಿಂದೆ 161 ಐತಿ, ಇಲ್ಲಿ 162 ಆಗ್ಬೇಕಾಗೈತಿ. ಅದು 176 ಅಂತ ಪ್ರಿಂಟ್ ಆಗ್ಯದ, ತಪ್ಪ್ಯದ. ಅದು 162, ಅದು 76 ತೆಗೆದು 162 ಇಟ್ಕೊಳ್ಳಿ. ಅಥವಾ ಮೇಘಾಕಾಶ ವರ್ಣನ. ಮೇಘ ಅಂದ್ರೆ ಮೋಡ. ಈಗ ಅದರದ್ದು ವರ್ಣನ ಮಾಡ್ತಾ ಇದ್ದಾರೆ. ಜೋ ಮೇಘ ಹಿ ಅವಕಾಶ ದೇ पुनिता में आभास तिन दोनों अंका कहत है बुध जन ಮೇಘಾಕಾಶ. ಮೇಘವೆಂದರೆ ಟೀಕಾ, ಮೇಘವೆಂದರೆ ಯಾವ ಕಪ್ಪು ಮೋಡವಿರುವುದೋ ಅದಕ್ಕೆ ಯಾವ ಆಕಾಶವು ಅವಕಾಶವನ್ನು ಕೊಟ್ಟಿರುತ್ತದೆಯೋ ಆ ಆಕಾಶವು ಮತ್ತು ಮೇಘದ ಜಲದಲ್ಲಿ ಯಾವ ಆಕಾಶದ ಪ್ರತಿಬಿಂಬ ಉಂಟಾಗಿರುವುದೋ ಆ ಆಕಾಶದ ಪ್ರತಿಬಿಂಬವು ಅವೆರಡೂ ಕೂಡಿ ಮೇಘಾಕಾಶವೆಂದು ಹೇಳಲ್ಪಡುತ್ತದೆ. ಮೇಘಾಕಾಶದೊಳಗೂ ಎರಡು ಆಕಾಶ ಅದಾವ. ಮೇಘ ಅಂದ್ರೆ ಮೋಡ, ಮೋಡ ಇರ್ಲಕ್ಕ ಅವಕಾಶ ಕೊಟ್ಟದ್ದು ಆಕಾಶ ಒಂದೈತೆ ಅದಲ್ಲ. ಮೇಘ ಜಲ, ಮೇಘದೊಳಗೆ ಜಲ ಅದಾವಲ್ಲ, ಆ ಜಲದೊಳಗೆ ಪ್ರತಿಬಿಂಬವಾಗಿರ್ತಕ್ಕಂಥ ಆಕಾಶ ಒಂದು, ಎರಡದಲ್ಲ. ಅದರೊಳಗು ಮೇಘಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಆ ಮೇಘ ಜಲದೊಳಗೆ ಆಕಾಶದ ಪ್ರತಿಬಿಂಬ ಐತಿಲ್ಲ ಅದು ಒಂದು, ಎರಡು ಕೂಡಿಸಿ ಮೇಘಾಕಾಶ. ಅಂದ್ರೆ ಜೀವಚೇತನೊಳಗೂ ಎರಡು ಹೇಳ್ಯಾರ, ಇಲ್ಲಿ ಮೇಘಾಕಾಶದಾಗೂ ಎರಡು ಹೇಳ್ಯಾರ. ಇವು ತಲೆಯಾಗಿರಲಿ, ಮತ್ತೇನು ಇಲ್ಲ ಅಲ್ಲ. ಈ ರೀತಿಯಾಗಿ ಯಾರಾದರೂ ಹೀಗೆ ಶಂಕ ಮಾಡಿದ್ದಾದರೆ, ಆದ್ರೆ ಮೇಘಗಳೇನೋ ಆಕಾಶದಲ್ಲಿ ಅದಾವ, ಆಕಾಶದ ಮೇಘದೊಳಗೆ ಜಲ ಅದಾವ ಅನ್ನೋದನ್ನ ನೀವು ಹೆಂಗೆ ಹೇಳ್ತೀರಿ? ಮತ್ತು ಆ ಜಲ ಪ್ರತಿಬಿಂಬ ಐತೆ ಅಂತ ಹೆಂಗೆ ಹೇಳ್ತೀರಿ ಅಂತ ಯಾರಾದರೂ ಶಂಕ ಮಾಡಿದರೆ, ಮೇಘಗಳೇನೋ ಆಕಾಶದಲ್ಲಿ ಅದಾವ, ಅವುಗಳಲ್ಲಿ ಜಲ ಇರೋದು ಕಂಡಿಲ್ಲ, ಆ ಜಲದ ಆಕಾಶದ ಪ್ರತಿಬಿಂಬ ಐತೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಬರುವುದಿಲ್ಲ ಅಂತ ಹಿಂಗೆ ಯಾರಾದರೂ ಶಂಕ ಮಾಡಿದರೆ, ಬರ್ಷತ್ ಮೇಘ ಅನಂತ ಜಲ ಉದಕ ಸಹಿತ ಇಹಿ ಹೇ ದಕ ನಹಿ ನಭ ಆಕಾಶ ಬಿನ ಇಮ ಪ್ರತಿಬಿಂಬ ಸಮೇತ. ಟೀಕಾ, ಯದ್ಯಪಿ ಮೇಘದಲ್ಲಿ ಜಲ ಮತ್ತು ಆಕಾಶದ ಪ್ರತಿಬಿಂಬ ಪ್ರತ್ಯಕ್ಷವಿರುವುದಿಲ್ಲ, ಆ ಮೇಘದೊಳಗೆ ಜಲ ಏನೋ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸುವುದಿಲ್ಲ, ಖರೇನ ಅದು. ಮತ್ತು ಆಕಾಶದ ಪ್ರತಿಬಿಂಬನೂ ಕಣ್ಣಿಗೆ ಕಾಣಿಸುವುದಿಲ್ಲ, ಖರೇನ. ತಥಾಪಿ ಅದಕ್ಕೆ ಅದು ಅನುಮಾನದಿಂದ ತಿಳಿದುಕೊಳ್ಳಲಿಕ್ಕೆ ಬರುತ್ತದೆ. ಅನುಮಾನ ಅಂತ ಒಂದು ಪ್ರಮಾಣದ, ಅದರಿಂದಲೂ ಜ್ಞಾನ ಆಗ್ತದೆ ಅಲ್ರಿ. ಅನುಮಾನದಿಂದ ಒಂದು ಪ್ರಮಾಣದ. ಹೆಂಗಪ್ಪ ಅಂದರೆ ಗುಡ್ಡದಾಗ ಹೊಗೆ ಹೊಕ್ಕಿತ್ತು, ಹೊಗೆಯರೇ ನಿಮ್ಮ ಕಣ್ಣಿಗೆ ಕಾಣಿಸ್ತದ ಅಲ್ರಿ. ಹೊಗೆನೂ ಐತಂತ ಜ್ಞಾನ ಅಂತೂ ಸ್ಪಷ್ಟ ಪ್ರತ್ಯಕ್ಷ ಜ್ಞಾನ ಹೊಗೆದ ಆಗ್ಯದ. ಹೊಗೆ ಐತೆ ಅಂದ್ಬಳಿಕ ಇಲ್ಲಿ ಬೆಂಕಿನೂ ಐತಂತ ಜ್ಞಾನ ಆಗ್ಯದ ಇಲ್ಲ? ಹೊಗೆ ನೋಡಿ ಬೆಂಕಿ ಜ್ಞಾನ ಆಗ್ಯದ. ಯತ್ರ ಯತ್ರ ಧೂಮ ತತ್ರ ತತ್ರ ವಹ್ನಿ. ಎಲ್ಲೆಲ್ಲಿ ಹೊಗೆ ಐತಿ ಎಲ್ಲೆಲ್ಲಿ ಬೆಂಕಿ ಅವಶ್ಯ ಇರ್ತದ. ಬೆಂಕಿದ್ರೊಳಗೆ ಜ್ಞಾನ ಆಗೈತಿ. ಸಂಶಯ ಐತನ ಬೆಂಕಿ ಐತೋ ಇಲ್ಲೋ, ಐತೋ ಇಲ್ಲೋ ಸಂಶಯನೇ ಇಲ್ಲ, ನಿಶ್ಚಯ ಅದ. ಮತ್ತು ಬೆಂಕಿ ನೋಡೋರೇನು? ಇಲ್ಲ, ನೋಡಿಲ್ಲ. ಕಾರ್ಯವನ್ನು ಕಂಡು ಕಾರಣವನ್ನು ಕಲ್ಪನಾ ಮಾಡೋದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತಾರೆ. ಹೊಗೆ ಕಾರ್ಯ, ಬೆಂಕಿ ಕಾರಣ. ಬೆಂಕಿದ್ದಲ್ಲಿ ಹೊಗೆ ಇರ್ತದೆ, ಹೊಗೆ ಇದ್ದಲ್ಲಿ ಬೆಂಕಿ ಇರ್ತದೆ. ಕಾರ್ಯ ಕಾರಣ ಭಾವದ. ನಾವು ಬೆಂಕಿ ನೋಡಿಲ್ಲ ಅಂದರೂ ಕೂಡ ಹೊಗೆಯನ್ನು ನೋಡಿ ಬೆಂಕಿ ಐತಿ ಅಂತ ಅನುಮಾನ ಹೆಂಗೆ ಮಾಡ್ತಾ ಇದ್ದೇವೋ ಹಾಗೆ ಮೇಘ ಐತಿ ಅಂದ ಬಳಿಕ ಅಲ್ಲಿ ಅದರಿಂದ ಜಲದ ವೃಷ್ಟಿ ಆಕೈತಿ ಅಲ್ಲ. ಮೇಘದಾಗ ನೀರು ಕಾಣಿಸೋದಿಲ್ಲ, ಮಳೆ ಆಕತಿಲ್ಲ.
ಆ ಮಳೆ ನೀರು ಎಲ್ಲಿಂದ ಬರ್ತಾವು? ಮೇಘದೊಳಗಿಂದ ಬರ್ತಾವ. ಅಂದ ಬಳಿಕ ಮೋಡದೊಳಗಿನ ನೀರು ಕಾಣಿಸದೇ ಇದ್ರೂ ಕೂಡ ಮಳೆಯ ಮೂಲಕವಾಗಿ ನಮಗೆ ಪ್ರತ್ಯಕ್ಷವಾಗಿ ನೀರು ಕಾಣಿಸ್ತಾವ. ಅಂದ ಬಳಿಕ ಮೋಡದೊಳಗೆ ನೀರು ಐತಿ, ಗ್ಯಾರಂಟಿ ಆಗ್ತಿಲ್ಲ, ಈಗ ಕಾಣಿಸೋದಿಲ್ಲ. ಆದರೂ ಮಳೆಯ ಮೂಲಕವಾಗಿ ಕೆಳಗೆ ಇಳಿದು ಬರ್ತೈತಿ ಅಂದ ಬಳಿಕ ಮೇಘದೊಳಗೆ ನೀರು ಐತಿ. ಹರಿ ಎಲ್ಲೆಲ್ಲಿ ನೀರೈತಿ ಅಲ್ಲಲ್ಲಿ ಪ್ರತಿಬಿಂಬ ಇರೋದನೇ ಅದಲ್ಲ. ಎಲ್ಲೆಲ್ಲಿ ನೀರೈತೆ ಅಲ್ಲೆಲ್ಲಿ ಪ್ರತಿಬಿಂಬ ಇರುತ್ತದೆ, ಎಲ್ಲೆಲ್ಲಿ ಕಾಗಡೈತೆ ಅಲ್ಲಿ ಪ್ರತಿಬಿಂಬ ಇರೋದನ, ಎಲ್ಲೆಲ್ಲಿ ನೀರೈತೆ ಅಲ್ಲಿ ಆಕಾಶ ಪ್ರತಿಬಿಂಬ ಇರುತ್ತದ. ಆದ್ದರಿಂದ ಮೇಘವು ಯಾವಾಗಲೂ ಜಲವೃಷ್ಟಿಯನ್ನು ಮಾಡುತ್ತಿದೆ. ಆದ್ದರಿಂದ ಮೇಘದಲ್ಲಿ ಜಲವಿರುತ್ತದೆ ಎಂಬ ಅನುಮಾನ ಆಗ್ತದೆ. ಒಂದು ವೇಳೆ ಮೇಘದಲ್ಲಿ ಜಲನೇ ಇದ್ದಿದ್ದಿಲ್ಲ ಅಂದ್ರೆ ಜಲದ ವೃಷ್ಟಿ, ಮಳೆಯೊಳಗೆ ನೀರು ಬೀಳಬಾರದಾಗಿತ್ತು. ಮತ್ತು ಮೇಘದಲ್ಲಿ ಜಲವಿದೆಯೋ ಅದು ಆಕಾಶದ ಪ್ರತಿಬಿಂಬ ಸಹಿತವಾಗೇ ಇರುತ್ತದೆ. ಅಲ್ರಿ, ಮೇಘದೊಳಗೇನು ಜಲ ಐತಲ್ಲ ಅದು ಆಕಾಶದ ಪ್ರತಿಬಿಂಬ ಸಹಿತವಾಗಿಯೇ ಅದು. ಯಾಕಂದ್ರೆ ಜಲವು ಆಕಾಶದ ಪ್ರತಿಬಿಂಬವಿಲ್ಲದೆ ಇರುವುದೇ ಇಲ್ಲ. ಎಲ್ಲೆಲ್ಲಿ ಜಲ ಐತೆ ಅಲ್ಲಿ ಆಕಾಶದ ಪ್ರತಿಬಿಂಬ ಇದ್ದೇ ಇರಬೇಕಾಗ್ತದೆ. ಆದ್ದರಿಂದ ಮೇಘದಲ್ಲಿ ಯಾವ ಜಲವಿರುತ್ತದೆಯೋ ಅದಾದರೂ ಆಕಾಶದ ಪ್ರತಿಬಿಂಬವುಳ್ಳದ್ದೇ ಆಗಿರುತ್ತದೆ. ಈ ರೀತಿಯಿಂದ ಮೇಘದಲ್ಲಿಯ ಜಲದ ಮತ್ತು ಆಕಾಶದ ಪ್ರತಿಬಿಂಬ ಅನುಮಾನ ಆಗುತ್ತದೆ. ಅಂದ್ರೆ ಏನು ಹೇಳಂಗಾತು? ಈಗ ಮೇಘಾಕಾಶವನ್ನು ಹೇಳಕತ್ಯಾರ. ಮೇಘಕ್ಕೆ ಮೋಡಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಮೇಘ ಜಲದೊಳಗೆ ಆಕಾಶದ ಪ್ರತಿಬಿಂಬ ಒಂದು, ಎರಡೂ ಸೇರಿ ಮೇಘಾಕಾಶ. ಇವೆರಡು ತಲೆಗಿಟ್ಟವ್ರು ನೀವು. ಜಲಾಕಾಶದಾಗನು ಎರಡು ಅದಾವ, ಮೇಘಾಕಾಶದಾಗನು ಎರಡು ಅದಾವ. ಇವು ಮುಂದೆ ಜೀವ ಈಶ್ವರಿಗೆ ಸಿದ್ಧ ದೃಷ್ಟಾಂತ ಹೇಳೋರದ ತೀರ್ಥ. ಈಗ ಅಥ ಮಹಾಕಾಶ ವರ್ಣನ. ಮಹಾಕಾಶ ಮೂರನೇದು ಯಾವುದು? ನಾಲ್ಕನೇದು ಮಹಾಕಾಶ. ಮೊದಲೇದು ಘಟಾಕಾಶ, ಎರಡನೇದ್ದು ಜಲಾಕಾಶ, ಮೂರನೇದು ಮೇಘಾಕಾಶ, ಈಗ ನಾಲ್ಕನೇದು ಮಹಾಕಾಶ. ಬಾಹಿರ ಭೀತರ ಏಕರಸ ವ್ಯಾಪಕ ಜೋ ನಭರೂಪ ಮಹಾಕಾಶ ತಾಕು ಕಹೆ ಕೋವಿದ ಬುದ್ಧಿ ಅನೂಪ. ಅಲ್ಲ, ಈಗ ಏನು ಹೇಳೋರಿದ್ದಾರೆ ಅಂತ ಕೇಳಿದ್ದಾರೆ. ಈ ಟೀಕಾದಾಗ ನೋಡ್ರಿ, ಹೊರಗೂ ಮತ್ತು ಒಳಗೂ ಸರ್ವದರಲ್ಲಿ ಏಕರಸ ವ್ಯಾಪಕವಾದ ಯಾವ ನಭ ಅಂದರೆ ಆಕಾಶದ ಸ್ವರೂಪ ಇರುವುದೋ ಅದಕ್ಕೆ ಅನೂಪ ಅಂದರೆ ಅದ್ಭುತ ಬುದ್ಧಿಯುಳ್ಳ ಪಂಡಿತರು ಮಹಾಕಾಶವೆಂದು ಹೇಳುತ್ತಾರೆ. ಒಳಗೂ ಹೊರಗೂ ಅಂದ್ರೆ ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ಅಖಂಡ ಏಕರಸವಾಗಿ ಏನ್ರಿ ಪರಿಪೂರ್ಣವಾಗಿ ಯಾವ ಆಕಾಶ ಐತಲ್ಲ ಅದಕ್ಕೆ ನಾವೇನಂತೀವಿ ಮಹಾಕಾಶ. ನಾಲ್ಕು ಆಕಾಶ ಅದು. ಈಗ ಒಂದನೇದ್ದು ಘಟಾಕಾಶ, ಎರಡನೇದ್ದು ಜಲಾಕಾಶ, ಮೂರನೇದ್ದು ಮೇಘಾಕಾಶ, ನಾಲ್ಕನೇದ್ದು ಮಹಾಕಾಶ. ಇದ್ರೊಳಗ ಮಹಾಕಾಶ ಘಟಾಕಾಶ ಒಂದೊಂದೇ ಅದಾವ ಅದಲ್ಲ. ಆದ್ರೆ ಜಲಾಕಾಶ ಮೇಘಾಕಾಶದಾಗ ಎರಡೆರಡು ಅದಾವ. ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಘಟ ಜಲದ ಪ್ರತಿಫಲಿಸಿದ ಆಕಾಶ ಒಂದು, ಎರಡು ಕೂಡಿಸಿ ಜಲಾಕಾಶ ಆಗ್ಯದ. ಮೇಘಕ್ಕೆ ಅವಕಾಶ ಕೊಟ್ಟ ಆಕಾಶ ಒಂದು, ಮೇಘ ಜಲ ಪ್ರತಿಫಲಿಸಿದ ಆಕಾಶ ಒಂದು, ಎರಡು ಕೂಡಿಸಿ ಮೇಘಾಕಾಶ. ಇಟ್ಟು ನೆನಪಿದ್ರೆ ಸಾಕು, ನಿಮಗೆ ಮುಂದೆ ಎಲ್ಲ ಉಪಯೋಗ ಆಗ್ತದೆ. ಈಗಿನ ಚೇತನಗಳು ಹೇಳ್ಬೇಕಾಗಿತ್ತಲ್ಲ ನಾವು. ನಾಲ್ಕು ಆಕಾಶಗಳಾದವಲ್ಲ, ನಾಲ್ಕು ಆಕಾಶ ಹೆಂಗಾಗೈತಿ, ಒಂದೇ ಆಕಾಶ ನಾಲ್ಕು, ಹಾಗೆ ಒಂದೇ ಚೇತನ ನಾಲ್ಕು ಪ್ರಕಾರ ಆಗ್ಯದ. ಚತುರ್ಭಾಂತಿ ಅದಕ್ಕೆ ಕಹೆ लक्षण श्रुति अनुसार अब चेतन के शिष्य सुन ಜಾಸೂಲ ಹೇ ವಿಚಾರ. ಹೇ ಶಿಷ್ಯನೇ, ನಾಲ್ಕು ಪ್ರಕಾರದ ಆಕಾಶದ ಲಕ್ಷಣಗಳನ್ನು ವರ್ಣನೆ ಮಾಡಲಾಯಿತು.
ಈಗ 4 ಪ್ರಕಾರದ ಚೇತನ ಲಕ್ಷಣಗಳನ್ನು ಕೇಳು. ಅದನ್ನು ಕೇಳುವುದರಿಂದ ವಿಚಾರ ಅಂದರೆ ವಿಚಾರದ ಫಲವಾದ ಜ್ಞಾನವು ಪ್ರಾಪ್ತವಾಗುತ್ತದೆ. 4 ಆಕಾಶದಂತೆ 4 ಚೇತನಗಳದಾವ. ಆ 4 ಚೇತನ ಲಕ್ಷಣ ಹೇಳ್ತಾನೆ, ಕೇಳ್ತಮ್ಮ. ಸರಿ, ಮತ್ತೆ ಮೊದಲ ಅಥ ಕೂಟಸ್ಥ ವರ್ಣನೆ. ಕೂಟಸ್ಥ ಚೇತನ ಅಂತ ಎದಕ್ಕಂತಾರೆ ಅದನ್ನು ಹೇಳ್ತಾರೆ. ಮತೀವ ವ್ಯಷ್ಟಿ ಅಜ್ಞಾನಕ್ಕೋ, ವ್ಯಷ್ಟಿ ಅಂತ ಮಾಡ್ಕೊರಿ, ವ್ಯಷಿ ಆಗೈತಲ್ಲ. ಮತೀವ ದೋಹಾದೊಳಗ ಮತೀವ ವ್ಯಷ್ಟಿ ಅಜ್ಞಾನಕ್ಕೋ, ವ್ಯಷ್ಟಿ ಷ್ಟಿ ಮಾಡಿದ ಮತೀವ ವ್ಯಷ್ಟಿ ಅಜ್ಞಾನಕ್ಕೋ ಅಧಿಷ್ಠಾನ ಚೈತನ್ಯ ಘಟಕಾಸ ಸಮಮಾನೀಯ ಸುಕೂಟಸ್ಥ ಅಜನ್ಯ. ಅಥ ಬುದ್ಧಿ ಅಥವಾ ವ್ಯಷ್ಟಿ ಅಜ್ಞಾನಕ್ಕೆ ಅಧಿಷ್ಠಾನವಾದ ಯಾವ ಚೇತನವಿರುವುದೋ ಅದು ಕೂಟಸ್ಥವೆಂದು ಹೇಳಲ್ಪಡುತ್ತದೆ. ಬುದ್ಧಿ ಅಥವಾ ವ್ಯಷ್ಟಿ ಅಜ್ಞಾನ, ಬುದ್ಧಿಗೆ ಅಧಿಷ್ಠಾನ ಆಗಿರಬೇಕು ಅಥವಾ ವ್ಯಷ್ಟಿ ಅಜ್ಞಾನಕ್ಕೆ ಅಧಿಷ್ಠಾನ ಆಗಿರಬೇಕು. ಅದಕ್ಕೆ ಆ ಚೇತನಕ್ಕೆ ಕೂಟಸ್ಥ ಚೇತನ. ಯಾಕೆ ಹೇಳಕತ್ಯಾರ? ಕೆಲವು ಮಂದಿ ಬುದ್ಧಿನೇ ಜೀವನಿಗೆ ಉಪಾಧಿ ಅಂತ ಕೆಲವು ಮಂದಿ ಅಂತಾರೆ. ಬುದ್ಧಿ ಜೀವನಿಗೆ ಉಪಾಧಿ ಅಲ್ಲ, ವ್ಯಷ್ಟಿ ಅಜ್ಞಾನವೇ ಜೀವನಿಗೆ ಉಪಾಧಿ ಅಂತ ಹೇಳೋರು ಕೆಲವು ಜನ ಅದಾರೆ. ಆದ್ದರಿಂದ ಬುದ್ಧಿ ಅಥವಾ ವ್ಯಷ್ಟಿ ಅಜ್ಞಾನ, ವ್ಯಷ್ಟಿ ಅಜ್ಞಾನ ಅಂತ ಅಂದ್ರೆ ಅಜ್ಞಾನದ ಒಂದು ಅಂಶಕ್ಕೆ ವ್ಯಷ್ಟಿ ಅಜ್ಞಾನ ಅಂತ. ಅಜ್ಞಾನದ ಒಂದು ಅಂಶಕ್ಕೆ ಅಂತಾರೆ ವ್ಯಷ್ಟಿ ಅಜ್ಞಾನ ಅಂತ. ಸಂಪೂರ್ಣ ಜ್ಞಾನಕ್ಕೆ ಸಮಷ್ಟಿ ಅಜ್ಞಾನ ಅಂತ ಕರೀತಾರೆ. ಅರ್ಥಾತ್ ಬಾವ್ಯಾಗಿನ ನೀರ, ಕೊಡದಾಗಿನ ನೀರ, ಕೊಡದಾಗಿನ ನೀರ ಒಂದು ಅಂಶ ಅದಲ್ಲ, ಅದು ವ್ಯಷ್ಟಿ. ಕೊಡದಾಗಿ ನೀರು, ಬಾವಿನ ಸಮಷ್ಟಿ ಅದು. ಹಾಗೆ ಒಂದು ಜೀವನಿಗೆ ಉಪಾಧಿಯಾಗಿರುವಂತಹ ಅಜ್ಞಾನ ಏನದ ಅದಕ್ಕೆ ವ್ಯಷ್ಟಿ ಅಜ್ಞಾನ ಅಂತ ಕರೀತಾರೆ. ಸ್ವಲ್ಪ ಜೀವನಿಗೆ ಎಲ್ಲ ಜೀವನಿಗೆ ಉಪಾಧಿಯಾಗಿರ್ತಕ್ಕಂಥ ಅಜ್ಞಾನಕ್ಕೆ ಸಮಷ್ಟಿ ಅಜ್ಞಾನ ತಿಳಿತಾ. ನೀ ಬುದ್ಧಿಯರೇ ಉಪಾಧಿ ಅಂತ ತಿಳ್ಕೊ, ಜೀವನಿಗೆ ವ್ಯಷ್ಟಿ ಅಜ್ಞಾನರೇ ಉಪಾಧಿ ಅಂತ ತಿಳ್ಕೊ. ಅದಕ್ಕೆ ಎರಡು ಹೇಳ್ಯಾರ ಇಲ್ಲಿ. ಯಾವ ಪಕ್ಷದಲ್ಲಿ, ಎರಡು ಪಕ್ಷದ, ಒಂದು ಬುದ್ಧಿನೇ ಉಪಾಧಿ ಅಂತ ಹೇಳುವ ಪಕ್ಷದ ಜೀವನಿಗೆ, ಇನ್ನೊಂದು ಪಕ್ಷ ವ್ಯಷ್ಟಿ ಅಜ್ಞಾನವೇ ಜೀವನಿಗೆ ಉಪಾಧಿ ಅಂತ ಹೇಳುವ ಪಕ್ಷ ಒಂದದ. ಆದ್ದರಿಂದ ಯಾವ ಪಕ್ಷದಲ್ಲಿ ಬುದ್ಧಿ ಸಹಿತ ಚೇತನ ಜೀವವಿರುತ್ತದೆಯೋ ಆ ಪಕ್ಷದಲ್ಲಿ ಬುದ್ಧಿಗೆ ಅಧಿಷ್ಠಾನವಾದದ್ದು ಕೂಟಸ್ಥ ಅಂತ ತಿಳ್ಕೋ. ಮತ್ತು ಯಾವ ಪಕ್ಷದಲ್ಲಿ ವ್ಯಷ್ಟಿ ಅಜ್ಞಾನ ಸಹಿತ ಚೇತನ ಜೀವ ಅಂತ ಹೇಳ್ಯಾರೋ ಅಲ್ಲಿ ವ್ಯಷ್ಟಿ ಅಜ್ಞಾನಕ್ಕೆ ಯಾವ್ದು ಅಧಿಷ್ಠಾನ ಇದೆ ಅದು ಕೂಟಸ್ಥ ಚೈತನ್ಯ ಅಂತ ತಿಳ್ಕೋ. ಅಲ್ಲ, ಒಂದು ಬುದ್ಧಿ ಸಹಿತ ಚೇತನಕ್ಕೆ ಜೀವ ಅನ್ನೋ ಪಕ್ಷ, ವ್ಯಷ್ಟಿ ಅಜ್ಞಾನ ಸಹಿತ ಚೇತನಕ್ಕೆ ಜೀವ ಅನ್ನೋ ಪಕ್ಷ. ಅಲ್ಲಿ ಬುದ್ಧಿ ಸಹಿತ ಚೇತನಕ್ಕೆ ಜೀವ ಅನ್ನೋರಲ್ಲೇ ಆ ಬುದ್ಧಿಗೆ ಅಧಿಷ್ಠಾನವಾದದ್ದು ಕೂಟಸ್ಥ ಚೇತನ ಅಂತ ತಿಳ್ಕೊ. ವ್ಯಷ್ಟಿ ಅಜ್ಞಾನ ಸಹಿತ ಚೇತನ ಜೀವ ಅಂತ ಯಾರು ಹೇಳ್ತಿದ್ರಂದ್ರೆ ಆ ವ್ಯಷ್ಟಿ ಅಜ್ಞಾನಕ್ಕೆ ಅಧಿಷ್ಠಾನವಾದದ್ದು ಕೂಟಸ್ಥ ಚೇತನ ಅಂತ ತಿಳ್ಕೊ. ಈ ಸ್ಥಾನದಲ್ಲಿ ಸಿದ್ಧಾಂತವಿರುತ್ತದೆ. ಜೀವನಿಗೆ ಯಾವುದು ವಿಶೇಷಣವಾಗಿರುವುದೋ ಅದರ ಅಧಿಷ್ಠಾನ ಹೆಸರು ಕೂಟಸ್ಥ. ಜೀವನಿಗೆ ವಿಶೇಷಣ, ಬುದ್ಧಿ ವಿಶೇಷಣ ಆಗಲಿ ಅಥವಾ ವ್ಯಷ್ಟಿ ಅಜ್ಞಾನವೇ ವಿಶೇಷಣ ಆಗಲಿ, ಬುದ್ಧಿರೇ ವಿಶೇಷಣ ಆಗಿರಬಹುದು ಅಥವಾ ವ್ಯಷ್ಟಿ ಅಜ್ಞಾನವೇ ವಿಶೇಷಣ ಆಗಿರಬೇಕು. ಆ ರೀತಿಯಾಗಿ ಜೀವನಿಗೆ ಯಾವುದು ವಿಶೇಷಣವಾಗಿರುವುದೋ ಅಂದ್ರೆ ಬುದ್ಧಿ ವಿಶೇಷಣ, ಚೇತನ ವಿಶೇಷ, ವಿಶೇಷ ವಿಶೇಷ ವಿಶೇಷಣ ಎರಡು ಕೂಡಿಸಿ ವಿಶಿಷ್ಟ ಆಗ್ತದೆ. ಆ ವಿಶಿಷ್ಟಕ್ಕನ ಜೀವ ಅಂತ ಕರೀತಾರೆ. ಕೆಲವು ಮಂದಿ ಬುದ್ಧಿನೇ ವಿಶೇಷಣ ಅಂತ ಹೇಳ್ತಾರೆ, ಕೆಲವು ಮಂದಿ ವ್ಯಷ್ಟಿ ಅಜ್ಞಾನವೇ ವಿಶೇಷಣ ಅಂತ ಹೇಳ್ತಾರೆ. ಯಾವ್ದು ಆ ವಿಶೇಷಣ ಅಂತ ಅದರ ಅಧಿಷ್ಠಾನ ಕೂಟಸ್ಥ ಅಂತ ತಿಳ್ಕೊ.
ಆ ಕೂಟಸ್ಥವು ಜನ್ಯವಲ್ಲ, ಉತ್ಪತ್ತಿ ರಹಿತವಿರುತ್ತದೆ. ಇದರ ಅಭಿಪ್ರಾಯ ಹೀಗಿರುತ್ತದೆ: ಬ್ರಹ್ಮನಿಂದ ಬೇರೆಯಾಗಿರುವ ಚಿದಾಭಾಸನು ಹೇಗೆ ಉತ್ಪನ್ನವಾಗಿರುವನೋ ಹಾಗೆ ಈ ಕೂಟಸ್ಥನು ಉತ್ಪನ್ನವಾಗಿರುವುದಿಲ್ಲ. ಇಲ್ಲಿ ಎರಡದಾವ. ಚಿದಾಭಾಸ ಉತ್ಪತ್ತಿ ಉಳ್ಳವದಾನ, ಕೂಟಸ್ಥ ಉತ್ಪತ್ತಿ ರಹಿತದಾನೆ. ಕೂಟಸ್ಥ ಉತ್ಪತ್ತಿ ಆಗಿಲ್ಲ ಏತ ಹಾಗೆ ಕೂಟಸ್ಥನು ಉತ್ಪನ್ನವಾಗಿಲ್ಲ, ಕಿಂತು ಬ್ರಹ್ಮರೂಪವೇ ಅದ. ಕೂಟಸ್ಥ ಅಂದ್ರೆ ಅವ ಬ್ರಹ್ಮನೇ. ಹೇಗೆಂದ್ರೆ ಘಟಾಕಾಶ ಅದು ಮಹಾಕಾಶದಿಂದ ಬೇರೆ ಆಗಿಲ್ಲ. ಘಟಾಕಾಶ ಮಹಾಕಾಶಕ್ಕಿಂತ ಬೇರೆ ಐತೇನು? ಇಲ್ಲ. ಕಿಂತು ಮಹಾಕಾಶ ರೂಪವೇ ಇರುತ್ತದೆ. ಈ ರೀತಿ ಈ ಯಾವ ಕೂಟಸ್ಥನಿರುವನೋ ಅವನೇ ಆತ್ಮಪದದ ಲಕ್ಷಾರ್ಥನಿರುತ್ತಾನೆ. ಕೂಟಸ್ಥ ಅಂತ ನಾವಂತೀವಲ್ಲ, ಕೂಟಸ್ಥ ಅಂದ್ರೆ ಆತ್ಮಪದದ ಲಕ್ಷಾರ್ಥ. ಆತ್ಮ ಅಂದ್ರೆ ಅಥವಾ ನಾನು ಅಂದ್ರೆ ಎರಡು, ಒಂದು ವಾಚ್ಯಾರ್ಥ, ಒಂದು ಲಕ್ಷ ಅರ್ಥ. ಕೂಟಸ್ಥ ಆತ್ಮಪದದ ಲಕ್ಷ ಅರ್ಥ. ಇವನಿಗೆ ಪ್ರತ್ಯೇಕವೆಂತಲೂ ನಿಜರೂಪವೆಂತಲೂ ಕರೆಯುತ್ತಾರೆ. ಪ್ರತ್ಯಕ್ ಆತ್ಮ ಅಂತಾರ. ಪ್ರತ್ಯೇಗಾತ್ಮ ಅಂತಾರಿಲ್ಲ, ಪ್ರತ್ಯೇಗಾತ್ಮ. ಕೂಟಸ್ಥನಿಗೆ ಪ್ರತ್ಯೇಗಾತ್ಮ ಅಂತಾರೆ, ಕೂಟಸ್ಥನಿಗೆ ನಿಜರೂಪ ಅಂತ ಕರೀತಾರೆ. ಮತ್ತು ಇವನೇ ಜೀವಸಾಕ್ಷಿ. ಇನ್ನೊಂದು ಹೆಸರೇನು? ಜೀವಸಾಕ್ಷಿ. ಕೂಟಸ್ಥ ಅಂತಾರೆ, ಪ್ರತ್ಯಕ್ ಅಂತಾರೆ, ನಿಜರೂಪ ಅಂತಾರೆ, ಜೀವಸಾಕ್ಷಿ. ನೋಡಿ, 4 ಮಂದಿ ಹೆಸರು. ಕೂಟಸ್ಥನ ಅವಾಗ ಅಂತಾರೆ, ಆ ಆತ್ಮಪದ ಲಕ್ಷಾರ್ಥ ಅಂತ ಅವಾಗ ಅಂತಾರೆ, ಮತ್ತು ಪ್ರತ್ಯಕ್ ಅಂತ ಅವಾಗ ಅಂತಾರೆ, ಮತ್ತು ಜೀವನ ಸಾಕ್ಷಿ ಅಂತಲೂ ಕೂಡ ಅವನಿಗೆ ಅಂತ ಕರೀತಾರೆ. ಈ ರೀತಿಯಾಗಿ ಕೂಟಸ್ಥ ಚೇತನದ ವರ್ಣನ ಹೇಳಿದರು. ಈಗ ಎರಡನೇ ಚೇತನ ಅದು ಜೀವಚೇತನ. 4 ಚೇತನ ಮಾಡೋದಿಲ್ಲ. ಮೊದಲೇದೀಗ ಒಂದು ಕೂಟಸ್ಥ ಚೇತನ ಆಗ್ಯದ, ಎರಡನೇದು ಜೀವಚೇತನ. ಜೀವ ಅಂತ ಎದಕ್ಕೆ ಅನ್ಬೇಕಪ್ಪ? ನಾವು ಜೀವ ಅಂತ ಅಂತೀವಲ್ಲ, ಜೀವ ಅಂದ್ರೆ ಎದಕ್ಕಂತಾರೆ? ಜೀವಚೇತನ ಎದಕ್ಕಂತಾರೆ? ಕಾಮಕರ್ಮಯುತ ಬುದ್ಧಿ ಮೇ जो चेतन प्रतिबिंब जीव कहे विद्वानति जलनभतुल्य सबिंब. टीका. ಕಾಮಕರ್ಮಯುತ ಬುದ್ಧಿ ಮೇ ಅಂದರಲ್ಲ, ಕಾಮ ಅಂದ್ರೆ ಇಚ್ಛೆಗಳು. ಅನೇಕ ಇಚ್ಛೆಗಳಿಂದಲೂ ಹಾಗೂ ಅನೇಕ ಕರ್ಮಗಳಿಂದ ಕೂಡಿಕೊಂಡಿರೋ ಯಾವ ಬುದ್ಧಿ ಇರುವುದೋ ಅಲ್ರಿ, ಬುದ್ಧಿಯೊಳಗೆ ಅನೇಕ ಇಚ್ಛೆಗಳದಾವ. ಬುದ್ಧಿಯೊಳಗೆ ಅನೇಕ ಅವು ಇಷ್ಟ ಎಣಿಕೆ ಮಾಡಕ್ಕೆ ಬರಂಗಿಲ್ಲ. ನಾವು ಹುಟ್ಟಿ ಬರುವಾಗ ಕೈಯ ಕಾಲ ಖಾಲಿ ಇರ್ತಾವ, ಕೈ ಖಾಲಿ ಇರ್ತಾವ, ಬುದ್ಧಿ ಖಾಲಿ ಇರಂಗಿಲ್ಲ. ಬುದ್ಧಿಯಾಗ ಕಾಮನೆಗಳು ತುಂಬಿಕೊಂಡಿರ್ತಾವೆ. ಕೈಯಾಗ ಖಾಲಿ ಇರ್ತಾವ. ಕೂಸು ಹುಟ್ಟಲ್ಲ, ಕೂಸಿನ ಕೈ ಖಾಲಿ ಇದ್ರೂ ಕೂಡ ತಲೆ ಖಾಲಿ ಇರಂಗಿಲ್ಲ ಮಾರಾಯ. ಅವು ಏನಿರ್ತಾವ? ಭಯಂಕರ ಇಚ್ಛೆಗಳು ತುಂಬಿಕೊಂಡಿರ್ತಾವೆ. ಆ ಇಚ್ಛೆಗಳು ಯಾವಾಗ ವಯಸ್ಸಿಗೆ ಬರ್ತಾವ ನೋಡಿ, ಆವಾಗ ಒಂದೊಂದು ಹೊರಗೆ ಬರಕ್ಕೆ ಶುರು ಮಾಡ್ತಾವ ಇಚ್ಛೆಗಳು. ಅದನ್ನು ಮಾಡಬೇಕಿದ್ರೆ ನನಗೆ ಸಾಲಿ ಕಲಿಬೇಕು, ಮದುವೆ ಆಗ್ಬೇಕು, ನಾವು ಮನೆ ಶುರುಗಳಾಗ್ತಾವಿಲ್ಲ, ಹಂಗೆ ಇಚ್ಛೆಗಳು ಮುಗಿತಾವೆ. ಅವೇನ ಸಾಯೋ ಕಾಲಕ್ಕೂ ಇಚ್ಛೆ ಇಟ್ಕೊಂಡು ಸಾಯ್ತಾನೆ ಮತ್ತಂಗೆ. ಸಾಯೋ ಕಾಲಕ್ಕೂ ಇಚ್ಛೆ ಮುಗದಂತಲ್ಲ. ಯಾವನು ಪರಿಪೂರ್ಣಾತ್ಮ ನಾನು ಇಚ್ಛೆ ಅಂತ ಯಾವನು ಅಂದು ಸತ್ತಾವನ್ನ ಇಲ್ಲ ಜಗತ್ತಿನಾಗ. ಅದಕ್ಕೆ ಕಾಮಕರ್ಮಯುತ ಬುದ್ಧಿ ಮೇ, ಬುದ್ಧಿಯೊಳಗೆ ಕಾಮ, ಅದರ ಜೊತೆಗೆ ಕರ್ಮ. ಆ ಕಾಮವನ್ನು ಪೂರ್ತಿ ಮಾಡ್ಬೇಕಾದ್ರೆ ಕರ್ಮ ಮಾಡ್ಬೇಕಲ್ಲ. ಅದರಲ್ಲಿ ಉಂಟಾದ ಚೇತನದ ಯಾವ ಪ್ರತಿಬಿಂಬವಿರುವುದೋ ಅನಂತ ಕರ್ಮಗಳಿಂದ ತುಂಬಿಕೊಂಡಿರುವಂಥ ಬುದ್ಧಿಯೊಳಗ ಚೇತನದ ಪ್ರತಿಬಿಂಬ ಏನೈತಲ್ಲ, ಅದಕ್ಕೆ ವಿದ್ವಾನ್ ಅಂದರೆ ಜ್ಞಾನಿಗಳು ಜೀವವೆಂದು ಹೇಳುತ್ತಾರೆ.
ಅವರು ಕೇವಲ ಪ್ರತಿಬಿಂಬ ಮಾತ್ರಕ್ಕೆ ಜೀವ ಅಂತ ಹೇಳೋದಿಲ್ಲ. 1,00,000 ಇಟ್ಕೋಬೇಕಿಲ್ಲಿ. ನಾವು ಜೀವ ಅಂತೀವಲ್ಲ, ಕೇವಲ ಪ್ರತಿಬಿಂಬಕ್ಕೆ ಜೀವ ಅನ್ನಂಗಿಲ್ಲ. ಮತ್ತೇನಂದ್ರೆ, ಯಾವ ಪ್ರಕಾರ ಘಟಾಕಾಶ ಸಹಿತವಾದ ಆಕಾಶದ ಪ್ರತಿಬಿಂಬಕ್ಕೆ ಜಲಾಕಾಶವೆಂದು ಹೇಳಿರುತ್ತಾರೆಯೋ ಅದರಂತೆ ಸಬಿಂಬ ಅಂದರೆ ಬಿಂಬ ರೂಪವಾದ ಯಾವ ಕೂಟಸ್ಥನಿರುವನೋ ಅವನ ಸಹಿತವಾಗಿ ಚಿದಾಭಾಸನಿಗೆ ಜೀವವೆಂದು ಹೇಳುತ್ತಾರೆ. ನಾ ಮೊದಲು ಹೇಳಿ ನಿಮಗೆ, ಜಲಾಕಾಶದಾಗ ಅದಾವ ಅಂತ ಹೇಳೇನಿಲ್ಲ. ಜಲಕ್ಕೆ ಅವಕಾಶ ಕೊಟ್ಟ ಆಕಾಶ, ಜಲ ಪ್ರತಿಫಲಿಸಿದ ಆಕಾಶ, ಅದರೊಳಗೆ 2 ಆಕಾಶ ಹೆಂಗದಾವಲ್ಲ. ಜೀವಚೇತನದೊಳಗನು ಕೇವಲ ಕೂಟಸ್ಥ ಚೇತನಕ್ಕೆ ಜೀವ ಅನ್ನಂಗಿಲ್ಲ. ಆ ಯಾವ ಬುದ್ಧಿಯೊಳಗ ಕೂಟಸ್ಥ ಚೇತನದ ಪ್ರತಿಬಿಂಬ ಚಿದಾಭಾಸ ಅಂತ ಕರಿತಾರೆ. ಅದಕ್ಕೆ ಕೇವಲ ಚಿದಾಭಾಸಕ್ಕೆ ನಾವು ಜೀವ ಅನ್ನಂಗಿಲ್ಲ. ಇದು ಬಹಳ ಗೂಢವಾದ ಅರ್ಥ. ಕೇವಲ ಕೂಟಸ್ಥಗೆ ಜೀವ ಅನ್ನಂಗಿಲ್ಲ. ಕೇವಲ ಕೂಟಸ್ಥ ಚೇತನದ ಬುದ್ಧಿಯೊಳಗಿನ ಪ್ರತಿಬಿಂಬ ಐತಿಲ್ಲ, ಚಿದಾಭಾಸ. ಬರೀ ಚಿದಾಭಾಸಕ್ಕೆ ನಾವು ಜೀವ ಅನ್ನಂಗಿಲ್ಲ. ಚಿದಾಭಾಸ ಕೂಟಸ್ಥ ಎರಡೂ ಸೇರೇ ಜೀವ. ಚಿದಾಭಾಸ ಕೂಟಸ್ಥ. ಇದನ್ನ ಮುಂದೆ ಏನು ಹೇಳೋದಾರ, ಆ ಜೀವನ ಪುಣ್ಯ ಪಾಪ ಸುಖ ದುಃಖ ಎಲ್ಲ ಚಿದಾಭಾಸನಿದಾವ್, ಕೂಟಸ್ಥನ ಇಲ್ಲ ಅಂತ ಹೇಳೋದ್ರ ಮುಂದೆ. ಅದ್ ಲಕ್ಷಣ ಇಟ್ಕೊಂಡು ಅವೇನು ಹೇಳೋಣ, ಜೀವ ಹುಟ್ಟವ ಸಾಯ ಪುಣ್ಯ ಪಾಪ ಈ ಲೋಕ ಪರಲೋಕ ಹಿಂಗೆಲ್ಲ ಅದ ಅಂತೀನಿ. ಅವೆಲ್ಲ ಎಲ್ಲಿದಾವು? ಚಿದಾಭಾಸನಲ್ಲಿದಾವ, ಕೂಟಸ್ಥ ಚೇತನದಲ್ಲಿ ಇಲ್ಲ. ನಾವು ಕೇವಲ ಚಿದಾಭಾಸನ ಜೀವ ಅನ್ನಂಗಿಲ್ಲ ತಮ್ಮ. ಕೂಟಸ್ಥ ಚಿದಾಭಾಸ ಎರಡೂ ಕೂಡಿಸನೆ ನಾವು ಜೀವನ ಪದಕ ಅರ್ಥ. ಆದ್ದರಿಂದ ಅದರಂತೆ ಸಬಿಂಬ ಅಂದರೆ ಬಿಂಬರೂಪವಾದ ಯಾವ ಕೂಟಸ್ಥನಿರುವನೋ ಅವನ ಸಹಿತ ಚಿದಾಭಾಸನಿಗೆ ಜೀವವೆಂದು ಹೇಳುತ್ತಾರೆ. ಆದ್ದರಿಂದ ಈ ರೀತಿ ಸಿದ್ಧಾಂತವಾಯಿತು. ಏನು ಸಿದ್ಧಾಂತ ಆಯಿತು? ಬುದ್ಧಿಯಲ್ಲಿ ಯಾವ ಚಿದಾಭಾಸವಿರುವುದೋ ಮತ್ತು ಬುದ್ಧಿಗೆ ಅಧಿಷ್ಠಾನವಾದ ಯಾವ ಚೇತನವಿರುವುದೋ ಅವೆರಡಕ್ಕೂ ಕೂಡಿಯೇ ಜೀವನೆಂದು ಹೆಸರಾಯಿತು. ಚಿದಾಭಾಸ ಕೂಟಸ್ಥ ಚೇತನ ಅಲ್ರಿ, ಅರ್ಥಾತಿಲ್ಲ ಗಟ್ಟಿ ಅನ್ಕೋ ಇದನ್ನ. ಚಿದಾಭಾಸ ಕೂಟ ಎರಡೂ ಸೇರಿಸಿ ಜೀವನ ಬೇಕು. ಇದು ಕೆಳಗೆ ಟಿಪ್ನಿ ಕಡೆ ಹೋಗ್ಬೇಡ್ರಿ, ಅವ್ನು ನಿಮ್ಮ ತಲೆ ಕೆಡಿಸ್ತಾನವ. ಮ್ಯಾಗ ಇಟ್ಟು ಸಾಕ, ಇಟ್ಟು ತಿಳ್ಕೊಂಡ್ರೆ ಇದು ನಿಶ್ಚಲದಾಸರದ ಮ್ಯಾಗ ಟೀಕಾ ಮಾತ್ರ ಅಂತೀತ. ಅದಕ್ಕೆ ನೀವು ಟಿಪ್ಪಣಿ ಹೋದ್ರಿ ಅಂದ್ರೆ ನೀರು ಇಳಿಯದ ಗಂಟಲದಲ್ಲಿ ಕಡಮ ತುರುಕಿದಂತೆ ಹಂಗಾಕತಿ. ಬಿಟ್ಟು ಓಡಿ ಹೋಗೋ ಪ್ರಸಂಗ ಬಂದಿತ್ತು. ನಮ್ಗೆ ತಿಳಂಗಿಲ್ಲ ಮಾರ ಅಂತ ಪುಸ್ತಕ ಕೆಳಗಿಟ್ಟು ಓಡೋ ಪ್ರಸಂಗ ಬಂದವು. ಅದಕ್ಕೆ ಮ್ಯಾಗಿನ ಟೀಕಾ ತಿಳ್ಕೊಂಡು ಚೆನ್ನಾಗಿ ಸಾಕು ಅಲ್ಲ. ಈಗೇನು ಹೇಳ್ದಂಗಾತು? ಕೇವಲ ಕೂಟಸ್ಥರ ಜೀವ ಅನ್ನಂಗಿಲ್ಲ, ಕೇವಲ ಚಿದಾಭಾಸನ ಜೀವ ಅನ್ನಂಗಿಲ್ಲ. ಕೂಟಸ್ಥ ಚಿದಾಭಾಸ ಎರಡು ಕೂಡಿಸಿ ನಾವು ಜೀವ ಅಂತ ಹೇಳಿವಿ. अधिष्ठान कूटस्थ से वैयाभास बहाल रक्त पुष्प ऊपर धरो स्फटिक होई जिम लाले. ಟೀಕಾ ಪೂರ್ವ ದೋಹೆಯಲ್ಲಿ ಬಿಂಬವಾದ ಯಾವ ಕೂಟಸ್ಥವಿರುವುದೋ ಅದು ಸಹಿತ ಆಭಾಸಕ್ಕೆ ಜೀವವೆಂದು ಹೇಳಲ್ಪಟ್ಟಿತು. ನಾವು ಜೀವನದಾಗ ಏನೇನು ಹೇಳಿದ್ವಿ? ಪೂರ್ವದೇಹದ ಕೂಟಸ್ಥ ಮತ್ತು ಆಭಾಸ ಎರಡು ಸೇರೇನೆ ಆಭಾಸ ಅಂತಾರ, ಚಿದಾಭಾಸ ಅಂತಾರ ಅಲ್ರಿ. ಕೂಟಸ್ಥ ಆಭಾಸ ಎರಡು ಸೇರೆ ಜೀವ ಅಂತ ಹೇಳಲ್ಪಟ್ಟಿದೆ ಅಲ್ಲ. ಈ ರೀತಿ ಪ್ರತೀತಿಯಾಗುತ್ತದೆ. ಅದರೊಳಗೆ ಈ ನೀವು ಆ ಚಿದಾಭಾಸ ಅಂದ್ರೆ ಬುದ್ಧಿಯಲ್ಲಿ ಏನು ಕೂಟಸ್ಥ ಚೇತನದ ಪ್ರತಿಬಿಂಬ ಅಂತ ಐತಲ್ಲ, ಬುದ್ಧಿಯಲ್ಲಿ ಪ್ರತಿಬಿಂಬ ಏನು ಹೇಳಕತ್ತೀರಲ್ಲ, ಅದು ಕೂಟಸ್ಥ ಚೇತನದ ಪ್ರತಿಬಿಂಬವೋ ಅಥವಾ ಬ್ರಹ್ಮಚೇತನದ ಪ್ರತಿಬಿಂಬವೋ? ಈ ಈ ಈ ವಿಚಾರದ ಈ ಸದ್ಯ ನಂಬರ್ 1 ನಂಬರ್ 2 ಅಂತ ಎರಡು ಅಂಕಿ ಹಾಕ್ಯಾನ. ಏಟ ಎರಡು ಅಂಕಿ ಯಾಕೆ ಹಾಕಿದ? ಈಗ ಆಭಾಸ ಅಂತಂದ್ರೆ ಬುದ್ಧಿಯೊಳಗ ಚೇತನದ ಪ್ರತಿಬಿಂಬ
ಆಭಾಸ ಅಂದ್ರೇನು? ಚೇತನದ ಪ್ರಚೇತನ. ನೀವು ಕರಡಿ ಮುಂದೆ ನಿಂತಾಗ ಅಲ್ಲ, ಆ ಕರಡಿಯೊಳಗೆ ಮುಖದ ಪ್ರತಿಬಿಂಬ ಹೆಂಗೆ ಬಿದ್ದಿರ್ತದನೋ ಹಾಗೆ ಇಲ್ಲಿ ಸಮೀಪದ ಕೂಟಸ್ಥ ಚೇತನ ಬುದ್ಧಿ ನಿಮ್ಮ ಮುಖ ಕರಡಿ ಸಮೀಪಕ್ಕೆ ಬಂದಾಗ ಅದಲ್ಲ, ದೂರಿದ್ದಾಗ ಪ್ರತಿಬಿಂಬ ಹಂಗಿಲ್ಲ. ನಿಮ್ಮ ಮುಖ ಯಾವಾಗ ಕರಡಿ ಸಮೀಪ ಬರ್ತೈತೋ ಅಥವಾ ಕರಡಿ ನಿಮ್ಮ ಮುಖ ಸಮೀಪ ಯಾವಾಗ ಬರ್ತೈತೋ ಆವಾಗ ಬರೀ ಕರಡಿ ಇರಂಗಿಲ್ಲ, ಕರಡಿ ಒಳಗ ನಿಮ್ಮ ಮುಖದ ಪ್ರತಿಬಿಂಬ ತೋರ್ತದ ಇಲ್ಲ. ಹಾಗೆ ಕೂಟಸ್ಥನ ಸಮೀಪದೊಳಗನ ಬುದ್ಧಿ ಅದ. ಆ ಬುದ್ಧಿಯೊಳಗಿನ ಏನ ಪ್ರತಿಬಿಂಬ ಕೂಟಸ್ಥಂದಂತೀರೋ ಏನ ಬ್ರಹ್ಮಚೇತನದಂತೀರೋ? ಅದನ್ನೆಲ್ಲಿ ವಿಚಾರ ಮಾಡೋದ ನಾವು, ಅದನ್ನು ವಿಚಾರ ಮಾಡೋದ ನಾವು. ಎರಡು ಸರಿನಾ ಅಂತ ನಾವು ಕೊನೆಗೆ ನೀವು ಕೂಟಸ್ಥೇತಂದರೆ ಪ್ರತಿಬಿಂಬ ಅನ್ರಿ, ಬ್ರಹ್ಮಚೇತಂದರೆ ಪ್ರತಿಬಿಂಬ ಅನ್ರಿ, ಎರಡು ಹೊಂತವನು ಮುಂದೆ ಉತ್ತರ ಅದ. ಇಲ್ಲಿ ನಂಬರ್ 1 ಈ ರೀತಿ ಪ್ರತೀತಿ ಆಗುತ್ತದೆ. ಬುದ್ಧಿಯಲ್ಲಿ ಯಾವ ಪ್ರತಿಬಿಂಬವಿರುತ್ತದೆಯೋ ಅದು ಕೂಟಸ್ಥನ ಪ್ರತಿಬಿಂಬವಾಗಿದೆಯೇ ಹೊರತು ಹೊರಗಿನ ಬ್ರಹ್ಮಚೇತನದ್ದಲ್ಲ. ಒಂದು ಪಕ್ಷದವ್ರು ಹಿಂಗಂತ. ಏಕೆಂದರೆ ಯಾವುದರ ಪ್ರತಿಬಿಂಬ ಉಂಟಾಗುವುದೋ ಅದಕ್ಕೆ ಬಿಂಬವೆಂದು ಹೇಳುತ್ತಾರೆ. ಯಾವುದರ ಪ್ರತಿಬಿಂಬ ಆಕತಿ ಅದಕ್ಕೆ ಬಿಂಬ ಅಂತ ಹೇಳ್ತಾರೆ ಅಲ್ಲ. ನೀವು ಕರಡಿ ಮುಂದೆ ನಿಂತಾಗ ಕರಡಿಂದು ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬ ಅಂತಾರೆ, ಬಿಂಬ ಅಂತ ಇರಬೇಕಲ್ಲ ಅದಲ್ಲ. ಕರಡಿಂದ ಪ್ರತಿಬಿಂಬ ನಿಮ್ಮ ಕುತ್ತಿಗೆಯಾಗಿದ್ದು ಬಿಂಬ ಅದಲ್ಲ. ಬಿಂಬ ಇದ್ರೂ ಪ್ರತಿಬಿಂಬ ಇರ್ತದೆ. ಪ್ರತಿಬಿಂಬ ಎಲ್ಲೈತೆ ಅಲ್ಲಿ ಬಿಂಬ ಇರಲಿಕ್ಕೆ ಬೇಕಾಗ್ತದೆ. ಏಕೆಂದರೆ ಯಾವುದರ ಪ್ರತಿಬಿಂಬ ಉಂಟಾಗಿರುವುದೋ ಅದಕ್ಕೆ ಬಿಂಬವೆಂದು ಹೇಳುತ್ತಾರೆ. ಆ ಕೂಟಸ್ಥನಿಗೂ ಬಿಂಬವೆಂದು ಹೇಳಲ್ಪಟ್ಟಿದೆ. ಕೂಟಸ್ಥನ ಬಿಂಬ ಅಂತ ಹೇಳೈತಿ. ಆದ್ದರಿಂದ ಕೂಟಸ್ಥನ ಪ್ರತಿಬಿಂಬವಿರುತ್ತದೆ ಎಂದು ಈ ರೀತಿಯಾಗಿ ಪ್ರತೀತಿಯಾಗುತ್ತದೆ. ಕೂಟಸ್ಥನ ಪ್ರತಿಬಿಂಬ ಅಂತ ನಮಗೆ ಹೆಂಗೆ ತಿಳಿದು ಬರ್ತದೆ ಅದನ್ನು ಈ ದೋಹೆಯಿಂದ ಪ್ರತಿಪಾದನೆ ಮಾಡಿರುತ್ತಾರೆ. ಅದಕ್ಕೆ ಉದಾಹರಣೆ ಏನಪ್ಪ? ಹೇಗೆಂದರೆ ದೊಡ್ಡದಾದ ಕೆಂಪು ಪುಷ್ಪದ ಮೇಲೆ ಶುಭ್ರವಾದ ಸ್ಫಟಿಕ ಮಣಿಯನ್ನು ಇಡಲಾಗಿದೆ. ಆಗ ಅದರಲ್ಲಿ ಯಾವ ಕೆಂಪು ಬಣ್ಣ ತೋರುವುದೋ ಅದು ಕೆಂಪು ಹೂವಿನ ಪ್ರತಿಬಿಂಬವಿರುತ್ತದೆ. ದೊಡ್ಡದ ಕೆಂಪು ಹೂವಿನ ಮ್ಯಾಗ ಸ್ಫಟಿಕ ಮಣಿ ಶುಭ್ರತದ ಸ್ಫಟಿಕ ಮಣಿ ಅದರೊಳಗೆ ಕೆಂಪು ಬಣ್ಣ ತೋರ್ತದ. ಸ್ಫಟಿಕ ಮಣಿಯೊಳಗೆ ಕೆಂಪು ಬಣ್ಣ ತೋರ್ತದ ಅದಲ್ಲ, ಅದು ಹೂವಿನ ಪ್ರತಿಬಿಂಬದ. ಅದು ಅದರಂತೆ ಕೂಟಸ್ಥನ ಆಶ್ರಿತದಲ್ಲಿ ಯಾವ ಬುದ್ಧಿ ಇರುವುದೋ, ಕೂಟಸ್ಥನ ಸಮೀಪದಲ್ಲಿ ಯಾವ ಬುದ್ಧಿ ಐತಲ್ಲ ಅದರಲ್ಲಿ ಕೂಟಸ್ಥನ ಪ್ರಕಾಶವು ಪ್ರತಿಬಿಂಬಿಸುತ್ತದೆ. ಅದ ಸಮೀಪತೆ ನೋಡಿ, ಕೂಟಸ್ಥ ಚೇತನ ಸಮೀಪತೆ. ಆದ್ದರಿಂದ ಆ ಪ್ರತಿಬಿಂಬ ಎಲ್ಲೇ ಬುದ್ಧಿಯಲ್ಲಿ ತೋರ್ತದೆ. ಹೇಗೆಂದರೆ ಸ್ಫಟಿಕವು ಅತ್ಯಂತ ಉಜ್ವಲವಿರುವಂತೆ ಬುದ್ಧಿಯಾದರೂ ಕೂಡ ಅತ್ಯಂತ ಶುದ್ಧವಿರುತ್ತದೆ. ಏಕೆಂದರೆ ಬುದ್ಧಿ ಸತ್ವಗುಣದ ಕಾರ್ಯವಾಗಿರುತ್ತದೆ. ಆದ್ದರಿಂದ ಕೂಟಸ್ಥನ ಪ್ರತಿಬಿಂಬ ಆಗುತ್ತದೆ. ಬುದ್ಧಿಯೊಳಗೆ ಕೂಟಸ್ಥ ಚೇತನದ ಪ್ರತಿಬಿಂಬ ಆಗುತ್ತದೆ. ಒಂದು ರೀತಿ ಇದು. ಎರಡನೇ ಪಕ್ಷ ಅಥವಾ ಬ್ರಹ್ಮಚೇತನವು ಪ್ರತಿಬಿಂಬಿಸುತ್ತದೆ. ಬ್ರಹ್ಮಚೇತನದ ಪ್ರತಿಬಿಂಬ ಐತೆ ಅಂತ ಹೇಳಿದ್ರು ನಡೀತದೆ. ಹೇಗೆಂದರೆ ಘಟದ ಜಲದಲ್ಲಿ ಮಹಾಕಾಶದ ಪ್ರತಿಬಿಂಬ ಉಂಟಾಗುತ್ತದೆ ಹೊರತು ಘಟದ ಒಳಗಿನ ಆಕಾಶದ ಪ್ರತಿಬಿಂಬ ಅಲ್ಲ. ಅಲ್ಲ, ಘಟ ತುಂಬಿಟ್ಟಾರೆ ನೀರಿಂದ ಘಟ ತುಂಬಿಟ್ಟಾರೆ. ಆ ಘಟದ ಜಲದೊಳಗೆ ಪ್ರತಿಬಿಂಬ ಆಕಾಶದ ಪ್ರತಿಬಿಂಬ ಆಕೈತಿ. ಅದು ಘಟದೊಳಗಿನ ಆಕಾಶದ ಪ್ರತಿಬಿಂಬ ಅಲ್ಲ, ಮೇಲಿನ ಆಕಾಶದ ಪ್ರತಿಬಿಂಬ ಅಂತ ಹೆಂಗೆ ನೀವು ತಿಳ್ಕೋತೀರೋ ಹಾಗೆ. ಏಕೆಂದರೆ ಎಷ್ಟು ಗಂಭೀರತ್ವ ಜಲದಲ್ಲಿ ತೋರುತ್ತದೆಯೋ ಅಷ್ಟು ಗಂಭೀರತ್ವ ಘಟದೊಳಗಿನ ಆಕಾಶದಲ್ಲಿ ಇರುವುದಿಲ್ಲ. ಘಟದೊಳಗೆ ಆಕಾಶ ಎಂಟದ, ಜಲದೊಳಗೆ ಸ್ವಲ್ಪ ಅದ. ಮಹಾಕಾಶದನ ಪ್ರತಿಬಿಂಬ ಅಂತ ತಿಳ್ಬೇಕಾಗ್ತದೆ. ಆದರೆ ಅದು ಹೊರಗಿನ ಆಕಾಶದ ಪ್ರತಿಬಿಂಬವಿರುತ್ತದೆ. ಇದನ್ನು ಯಾರೋ ಹೀಗೆ ಹೇಳುತ್ತಾರೆ,
ವ್ಯಾಪಕವಾದ ಚೇತನದ ಪ್ರತಿಬಿಂಬ ಉಂಟಾಗುವುದಿಲ್ಲ. ವ್ಯಾಪಕವಾದ ಚೇತನದ ಪ್ರತಿಬಿಂಬ ಆಗುವುದಿಲ್ಲ. ಆಕಾಶದ ಮೇಲೆ ಹೇಳಿದ್ರೆ ಖರೆ ವ್ಯಾಪಕವಾದ ಚೇತನದ ಪ್ರತಿಬಿಂಬ ಆಗುವುದಿಲ್ಲ ಅಂತ ಯಾರಾದರೂ ಸಂಶಯ ಮಾಡಬಹುದು. ಆ ಆಕಾಶದ ದೃಷ್ಟಾಂತದಿಂದ ದೂರವಾಗುತ್ತದೆ. ಚೇತನದ ಪ್ರತಿಬಿಂಬ ಆಗುವುದಿಲ್ಲ ಅಂತ ಯಾರಾದರೂ ಶಂಕ ಮಾಡಿದ್ರೆ ಇಲ್ಲಪ್ಪ ಆಕಾಶದ ಪ್ರತಿಬಿಂಬ ಹೆಂಗಾಗೈತಿ ಹಂಗೆ ಚೇತನದ ಪ್ರತಿಬಿಂಬ ಆಗ್ಲಕ್ಕೆ ಸಾಧ್ಯ ಅದೇ ಆಯ್ತ. ಏಕೆಂದರೆ ಯಾವ ಆಕಾಶವಾದರೂ ವ್ಯಾಪಕವಿರುತ್ತದೆ, ಆದರೂ ಪ್ರತಿಬಿಂಬ ಉಂಟಾಗುತ್ತದೆ. ಆಕಾಶನೂ ಕೂಡ ವ್ಯಾಪಕದ, ಚೇತನವೂ ವ್ಯಾಪಕದ. ಆಕಾಶ ವ್ಯಾಪಕವಾದ ಆಕಾಶದ ಪ್ರತಿಬಿಂಬ ಹೆಂಗಾಗ್ತದನೋ ನೀರೊಳಗೆ, ಹಂಗ ವ್ಯಾಪಕವಾದ ಚೇತನದ ಕೂಡ ಪ್ರತಿಬಿಂಬ ಉಂಟಾಗೋದು ಸಂಭವಿಸುತ್ತದೆ. ಈ ರೀತಿಯಿಂದ ಬುದ್ಧಿಯಲ್ಲಿ ಉಂಟಾದ ಆಭಾಸ ಮತ್ತು ಬುದ್ಧಿಗೆ ಅಧಿಷ್ಠಾನವಾದ ಚೇತನ ಎರಡು ಕೂಡಿಯೇ ಜೀವವೆನ್ನುತ್ತಾರೆ. ಕೊನೆ ನಿರ್ಣಯ ಇದು. ಏನು ನಿರ್ಣಯ ಆಯ್ತು? ಏನೇನೋ ಬುದ್ಧಿಯಲ್ಲಿ ಉಂಟಾದ ಆಭಾಸ ಮತ್ತು ಬುದ್ಧಿಗೆ ಅಧಿಷ್ಠಾನವಾದ ಚೇತನ ಎರಡೂ ಕೂಡಿಸಿ ಜೀವ ಅಂತ. ಆ ಜೀವನು ತ್ವಂ ಪದದ ವಾಚ್ಯವೆಂದು ಹೇಳಲ್ಪಡುತ್ತಾನೆ. ಎರಡೂ ಕೂಡಿಸಿದರ ಏನೇನೋ ಏನೋ ಆ ಕೂಟಸ್ಥ ಚೇತನ ಮತ್ತು ಅಧಿಷ್ಠಾನವಾಗಿರ್ತಕ್ಕಂಥ ಕೂಟಸ್ಥೇತನ ಮತ್ತು ಆ ಚೇತನದ ಪ್ರತಿಬಿಂಬ, ಆಭಾಸ ಮತ್ತು ಕೂಟಸ್ಥ ಎರಡು ಕೂಡಿಸಿ ಜೀವ ಅಂತ. ಆ ಜೀವ ಹೆಂಗದಾನ? ತ್ವಂಪದದ ವಾಚ್ಯ ಅರ್ಥ. ಕೂಟಸ್ಥ ಚಿದಾಭಾಸ ಎರಡೂ ಕೂಡಿಸಿ ತಿಳ್ಕೊಂಡ್ರೆ ವಾಚ್ಯ ಅರ್ಥ. ಚಿದಾಭಾಸ ಭಾಗವನ್ನು ಬಿಟ್ಟು ಕೇವಲ ಕೂಟಸ್ಥವನ್ನು ತಿಳ್ಕೊಂಡ್ರೆ ಲಕ್ಷ್ಯ ಅರ್ಥ. ಅದರಲ್ಲಿ ಚಿದಾಭಾಸವನ್ನು ತ್ಯಾಗ ಮಾಡುವುದರಿಂದ ಯಾವ ಕೇವಲ ಕೂಟಸ್ಥನು ಉಳಿಯುವನೋ ಅವನು ತ್ವಂಪದದ ಲಕ್ಷ್ಯವೆಂದು ಹೇಳಲ್ಪಡುತ್ತಾನೆ. ಅದಕ್ಕೇನಂತಾರೆ? ತ್ವಂಪದದ ಲಕ್ಷ್ಯ. ಯಾಕಂದ್ರೆ ಆ ಲಕ್ಷ್ಯಾರ್ಥದಲ್ಲಿ ಅಭೇದವನ್ನು ಹೇಳೋದಾರ ಹೊರತು ವಾಚ್ಯಾರ್ಥದಲ್ಲಿ ಅಭೇದ ಇಲ್ಲ. ಈಗ ಜೀವ ಪದದೊಳಗೆ ಎರಡು ಅದಾವಲ್ಲ, ಒಂದು ಕೂಟಸ್ಥ, ಒಂದು ಚಿದಾಭಾಸ. ಅಲ್ಲ, ಕೂಟಸ್ಥ ಚಿದಾಭಾಸ ಎರಡು ಇರುವಾಗ ಎರಡು ಕೂಡಿಸಿಟ್ಟಿದ್ರೆ ವಾಚ್ಯಾರ್ಥ ಅಂತ, ತ್ವಂಪದದ ವಾಚ್ಯಾರ್ಥ. ಆ ಚಿದಾಭಾಸ ಭಾಗವನ್ನು ಬಿಟ್ಟು ಕೇವಲ ಕೂಟಸ್ಥ ಭಾಗವನ್ನು ಅಡ್ಡ ತಿಳ್ಕೊಂಡ್ರೆ ತ್ವಂಪದದ ಲಕ್ಷ್ಯ ಅರ್ಥ. ತ್ವಂಪದದ ನಾನು ಅನ್ನುವ ಪದದ ಲಕ್ಷ್ಯ ಅರ್ಥ. ಅಹಂ ಶಬ್ದದ ವಾಚ್ಯವಾದರೂ ಜೀವನೇ ಇರುತ್ತಾನೆ. ನಾನು ಅನ್ನುವ ಪದದ ವಾಚ್ಯ ಜೀವ. ಕೇವಲ ಕೂಟಸ್ಥ ಅಹಂ ಶಬ್ದದ ಲಕ್ಷ್ಯ ಅರ್ಥ. ನಾನು 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 ಅಂತೀವಲ್ಲ, ನಾನು ನಾನು ಅನ್ನುವಾಗ ಈಗ ಎಲ್ಲ ಕೂಡಿಸಿ ತಿಳ್ಕೊಂಡ್ರೆ ಅದಕ್ಕೆ ನಾನು ಅನ್ನೋ ಪದಕ್ಕೆ ವಾಚ್ಯ ಅರ್ಥ. ಎಲ್ಲ ಕೂಡಿಸಿ ಅಂದ್ರೇನು? ಶರೀರ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಕೂಟಸ್ಥ ಚೇತನ. ಚೇತನ ಎರಡು ಕೂಡಿಸಿ ತಿಳಿದ್ರೆ ನಾನು ಅನ್ನೋ ಪದದ ವಾಚ್ಯ ಅರ್ಥ. ಭಾಳ ಸಲ ನಾವು ವಾಚ್ಯಾರ್ಥದಾಗನೇ ವ್ಯವಹಾರ ಮಾಡ್ತೀವಿ, ಲಕ್ಷದ ವ್ಯವಹಾರ ಮಾಡಂಗಿಲ್ಲ. ಕೂಡಿಕೊಂಡ ನೀವ ಅದು ಕೂಡ ಈ ಕೂಟಸ್ಥೇತನ ಈ ದೇಹಾದಿ ಅನಾತ್ಮ, ಆತ್ಮ ಮತ್ತು ಅನಾತ್ಮ ಎರಡು ಕೂಡಿಕೊಂಡು ತಿಳ್ಕೊಂಡಾನ. ಇದಕ್ಕೇನಂತಾರೆ? ವಾಚ್ಯ ಅರ್ಥ. ಅದ್ರ ಕೇವಲ ಕೂಟಸ್ಥವನ್ನು ತಿಳ್ಕೊಂಡ್ರಿ ಅಂದ್ರೆ ನಾನು ಅನ್ನೋ ಪದಕ್ಕೆ ಲಕ್ಷ್ಯ ಅರ್ಥ. ಕೂಟಸ್ಥ ಅಂದ್ರೆ ನಾನು ಅನ್ನೋ ಪದಕ್ಕೆ ಲಕ್ಷ್ಯ ಅರ್ಥ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ದೋಹ ಬುದ್ಧಿಮಾಹಿ ಆಭಾಸ ಜೋ पुण्य पाप फल भोग गमन आगमन सो करे नहीं चेतन में भोजो मिथ्या नभ घट घसंग जो लहे क्रिया बहुभांति घटकाश अक्रिय सदा रहे एक रसे शांति. टीका नोड्री. यद्यपि ಚಿದಾಭಾಸ ಮತ್ತು ಕೂಟಸ್ಥ ಇಬ್ಬರು
ಇಬ್ಬರಿಗೂ ಕೂಡ ಜೀವನ ಎಂದು ಹೆಸರು ಬಂದಿದೆ. ನಮ್ಮ ಎಲ್ಲರಿಗೂ ಕನ್ಫ್ಯೂಸ್ ಆಗೋದಕ್ಕೆ ಇಲ್ಲೇ ಅದ ಏನು. ಯದ್ಯಪಿ ಚಿದಾಭಾಸ ಕೂಟಸ್ಥ ಇಬ್ಬರು ಕೂಡಿಸಿದ ಜೀವ ಅಂತ ಹೆಸರು ಬಂದದ. ತಥಾಪಿ ಜೀವತ್ವದ ಧರ್ಮಗಳೇನದಾವಲ್ಲ ಅವೆಲ್ಲ ಆಭಾಸನಲ್ಲಿ ಅದಾವೇ. ಏನಿದಾವು ಜೀವತ್ವ ಧರ್ಮಗಳು? ಆಭಾಸನ ಚಿದಾಭಾಸ ಅಂತಾರಲ್ಲ, ಚಿದಾಭಾಸನ ಇದಾವ. ಅವ್ಯಾವು? ಪುಣ್ಯ ಪಾಪ. ಪುಣ್ಯ ಪಾಪ ಫಲವಾದ ಸುಖ ದುಃಖ, ಇಹಲೋಕ ಪರಲೋಕ ಗಮನ ಆಗಮನ ಇವೆಲ್ಲ ಆಭಾಸಯುತವಾದ ಬುದ್ಧಿನೇ ಮಾಡ್ತದ, ಕೂಟಸ್ಥ ಮಾಡಂಗಿಲ್ಲ. ಇದು ತಿಳಿಯಾಗಿರ್ಲಿ. ಹೇಳ್ತಾ ಆಭಾಸನಲ್ಲಿ ಅದಾವ ಹೊರತು ಕೂಟಸ್ಥನಲ್ಲಿ ಇಲ್ಲ. ಆದ್ರೆ ಕೂಟಸ್ಥನಲ್ಲಿ ಕೇವಲ ಭ್ರಾಂತಿಯಿಂದ ಪ್ರತೀತಿ ಆಗುತ್ತದೆ. ನಮಗೇನು ಸಂಗತಿ? ಕೂಟಸ್ಥನಾದ ನಾನೇ ಪುಣ್ಯ ಪಾಪ ಮಾಡ್ತನೋ, ನಾನೇ ಸುಖ ದುಃಖ ಅನುಭವ ಮಾಡ್ತನೋ ಅಂತ ಹಿಂಗೆ ಅನ್ಸದ. ಆದರೆ ಪುಣ್ಯ ಪಾಪಗಳನ್ನು ಮಾಡೋದು ಚಿದಾಭಾಸ, ಸುಖ ದುಃಖ ಅನುಭವಿಸೋದು ಚಿದಾಭಾಸ, ಯಲೋಕ ಪರಲೋಕ ಗಮನ ಮಾಡೋದು ಚಿದಾಭಾಸ. ಕೂಟಸ್ಥನೆಲ್ಲ ಇದ್ಯಾವ ಧರ್ಮ? ಜೀವತ್ವದ ಧರ್ಮ ಕೂಟಸ್ಥನಲ್ಲಿ ಇಲ್ಲ. ಆ ಭ್ರಾಂತಿಯಿಂದ ಪ್ರತೀತವಾದರೂ ಬುದ್ಧಿ ಸಹಿತವಾದ ಚಿದಾಭಾಸನಿಗೆ ಆಗುತ್ತದೆ ಹೊರತು ಕೂಟಸ್ಥನಿಗೆ ಅಲ್ಲ. ಹಿಂಗೆ ಭ್ರಾಂತಿ ಯಾರಿಗೆ ಆಕತಿ? ಕೂಟಸ್ಥನಿಗೆ ಆಗೈತೆ. ಭ್ರಾಂತಿಯನ್ನು ಸಹಿತ ಕೂಟಸ್ಥನಿಗೆ ಆಗೈತಿ. ಯಾರಿಗೆ? ಚಿದಾಭಾಸನಿಗೆ ಆಗೈತಿ, ಕೂಟಸ್ಥನಿಗೆ ಅಲ್ಲ. ಭ್ರಾಂತಿ ಯಾರಿಗೆ ಆಗೈತಿ? ಚಿದಾಭಾಸ. ನಾನು ಹುಟ್ಟುತ್ತೇನೆ, ನಾನು ಸಾಯುತ್ತೇನೆ, ಇದು ಭ್ರಾಂತಿ ಚಿದಾಭಾಸನಿಗೆ ಐತೆ ಹೊರತು ಕೂಟಸ್ಥ. ಯಾಕೆ? ನಿರ್ವಿಕಾರದ ಕೂಟಸ್ಥ. ಏಕೆಂದರೆ ಕೂಟವೆಂದರೆ ಕಂಬಾನ ಅಡಿಗಲಿನಂತ ನಿರ್ವಿಕಾರ. ಅವಾಗ ಯಾವಾಗ ವಿಕಾರ ಇಲ್ಲ. ನಿರ್ವಿಕಾರ ರೂಪದ ಸ್ಥಿತವಾಗಿರುವುದು ಯಾವುದೋ ಅದು ಕೂಟಸ್ಥ. ಅಥವಾ ಕೂಟಸ್ಥ ರೂಪದಕ್ಕೆ ಇನ್ನೊಂದು ಅರ್ಥ ಏನು? ಕೂಟ ಅಂದರೆ ಮಿಥ್ಯವಾಗಲ್ಪಟ್ಟ ಯಾವ ಬುದ್ಧಿ ಮತ್ತು ಚಿದಾಭಾಸಗಳಿರುವವೋ ಅವುಗಳೊಡನೆ ಅಸಂಗ ರೂಪದಿಂದ ಸ್ಥಿತವಾಗಿರುವುದು ಯಾವುದೋ ಅದು ಕೂಟಸ್ಥ. ಕೂಟ ಅಂದ್ರೆ ಮಿಥ್ಯ. ಮಿಥ್ಯವಾಗಿರ್ತಕ್ಕಂಥ ಬುದ್ಧಿ ಮತ್ತು ಚಿದಾಭಾಸ ಅವೆರಡರೊಳಗೆ ಅಸಂಗದಿಂದ ಇರತಕ್ಕಂಥ ಚೇತನೆ ಏನಂತೆಲ್ಲ ಅದಕ್ಕೆ ಕೂಟಸ್ಥ ಅಂತ ಕರೀತಾರೆ. ಆದ್ದರಿಂದ ಕೂಟಸ್ಥನಲ್ಲಿ ಭ್ರಾಂತಿ ಮೊದಲಾದವು ಸಂಭವಿಸುವುದಿಲ್ಲ. ಕೂಟಸ್ಥ ಚೇತನದಲ್ಲಿ ಭ್ರಾಂತಿ ಅದು ಸಂಭವಿಸುವುದಿಲ್ಲ, ಅಲ್ಲಿ ಆಗುವುದೇ ಇಲ್ಲ. ಆದರೆ ಚಿದಾಭಾಸನಲ್ಲಿ ಸಂಭವಿಸುತ್ತದೆ. ಚಿದಾಭಾಸನಲ್ಲಿ ನಾನು ಹುಟ್ಟವ, ನಾನು ಸಾಯವ ಇವೆಲ್ಲ ಭ್ರಾಂತಿ ಯಾರಿಗೆ? ಚಿದಾಭಾಸನಿಗೆ ಆಗ್ತದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಅತ್ಯಂತ ವಿಚಾರ ಮಾಡಿ ನೋಡಿದ್ದಾದರೆ ಪುಣ್ಯ ಪಾಪ ಸುಖ ದುಃಖ ಲೋಕಾಂತರ ಗಮನ ಆಗಮನ ಕೇವಲ ಬುದ್ಧಿಯಲ್ಲಿರುತ್ತವೆ, ಆಭಾಸನಲ್ಲಿ ಕೂಡ ಇರುವುದಿಲ್ಲ. ಬುದ್ಧಿ ಮತ್ತು ಆಭಾಸ ಗೊತ್ತಾಗತ್ತೇನಿಲ್ಲ. ಬುದ್ಧಿಯೊಳಗೆ ಚೇತನದ ಪ್ರತಿಬಿಂಬಕ್ಕೆ ಆಭಾಸ ಅಂತಾರೆ ಅಲ್ಲ. ಈ ಗಮನಾಗಮನಗಳ ಆಭಾಸಕ್ಕಿಲ್ಲ, ಬುದ್ಧಿಗಳಾವ. ವಿಚಾರ ಮಾಡಿ ನೋಡಿದ್ರೆ ಆ ಬುದ್ಧಿಯೊಡನೆ ಕೂಡಿಕೊಂಡಿರುವುದರಿಂದ ಆಭಾಸನಲ್ಲಿ ತೋರುತ್ತವೆ. ಅವು ಆಭಾಸಗಳು ತೋರಕತ್ಯಾವ ಅದಾವೆಲ್ಲ ಬುದ್ಧಿಯೊಳಗೆ ಅದಾವೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನೆ. ಒಂದ ಲೋಹದ ಕಡಾಯಿಯೊಳಗೆ ಎಣ್ಣೆ ಕುದಿಸಾಕತ್ಯಾರಂತ ಇಟ್ಕೋರಿ. ಎಣ್ಣೆ ಕುದಿಯಾಕತ್ಯದ ತಳಮಳ. ಆ ಕುದಿಯೋ ಎಣ್ಣೆಯೊಳಗೆ ಆ ಅಗ್ನಿಯ ತಾಪ ತೋರ್ತದ. ಕುದಿಯೋ ಎಣ್ಣೆಯೊಳಗೆ ಆಕಾಶದ ಪ್ರತಿಬಿಂಬ ಇದ್ದತ್ತಿಲ್ಲ. ಕುದಿಯೋ ಎಣ್ಣೆಯೊಳಗೆ ಆಕಾಶದ ಪ್ರತಿಬಿಂಬ. ಆ ಕುದಿಯುವುದು ಆ ಪ್ರತಿಬಿಂಬಕ್ಕೋ ಏನು ಎಣ್ಣಿಗೋ? ಎಣ್ಣಿಗೆ ಪ್ರತಿಬಿಂಬಕ್ಕಿಲ್ಲ. ಆ ಎಣ್ಣಿಗೆ ಅದರ ತಾಪ ಐತೆ ಹೊರತು ಅದರೊಳಗಿನ ಆಕಾಶದ ಪ್ರತಿಬಿಂಬ ಇತ್ತಲ್ಲ. ಕುದಿಯುವ ಎಣ್ಣೆಯೊಳಗೆ ಆಕಾಶದ ಪ್ರತಿಬಿಂಬಕ್ಕೆ ತಾಪ ಇಲ್ಲ. ಹಾಗೆ ಬುದ್ಧಿಯಲ್ಲಿ ಏನು ತೋರಕತ್ತೈತಲ್ಲ ಆಭಾಸನಲ್ಲಿ, ಆ ಯಾವ ಸಂಸಾರ ಧರ್ಮ ಆಭಾಸನಲ್ಲಿ ಇಲ್ಲ, ಬುದ್ಧಿಯೊಳಗದ.
ಬುದ್ಧಿಯೊಳಗಿಂದ ಆಭಾಸನಲ್ಲಿ ತೋರ್ತದೆ. ಹೇಗೆಂದರೆ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ಜಲಸಹಿತವಾದ ಯಾವ ಘಟವಿರುವುದೋ ಅದು ಒಮ್ಮೆ ಡೊಂಕಾಗುತ್ತದೆ, ಒಮ್ಮೆ ಸರಳವಾಗುತ್ತೆ, ಒಮ್ಮೆ ಹೋಗುತ್ತದೆ ಬರುತ್ತದೆ. ಇಂಥ ಯಾವ ಘಟದ ಸಂಬಂಧದ ಆಕಾಶದ ಪ್ರತಿಬಿಂಬವು ಸಂಪೂರ್ಣ ಕ್ರಿಯೆಯನ್ನು ಮಾಡುತ್ತದೆ, ಆದರೆ ಸ್ವತಂತ್ರವಾಗಿ ಏನನ್ನು ಮಾಡುವುದಿಲ್ಲ. ಈಗ ಜಲಸಹಿತವಾದ ಒಂದು ಘಟ ಅದ ತಿಟ್ವರಿ, ತುಂಬದ ನೀರು ಕೊಡದೊಳಗೆ. ಆ ಕೊಡ ಡೊಂಕ ಇರಲೇ ನೀರು ಡೊಂಕ ಆದಂಗೆ, ಕೊಡ ನೆಟ್ಟಿದ್ರೆ ನೀರು ನೆಟ್ಟಗಿದ್ದಂಗೆ, ಕೊಡ ಬಾಯಿಗೆ ಹೋದ್ರೆ ಬಾಯಿಗೆ ಹೋದಂಗೆ, ಮನೆಗೆ ಬಂದ್ರೆ ಮನೆಗೆ ಬಂದಂಗೆ ಆಗ್ತದೆ. ಆಕಾಶದ ಪ್ರತಿಬಿಂಬಕ್ಕೆ ಹಂಗೆ ಕ್ರಿಯೆ ತೋರ್ತದೆ, ಆದರೆ ಅದು ಸ್ವತಂತ್ರವಾಗಿ ಇಲ್ಲ, ಏನನ್ನು ಮಾಡುವುದಿಲ್ಲ. ಹೇಗೋ ಹಾಗೆ ಕಾಮಕರ್ಮ ರೂಪ ಜಲದಿಂದ ತುಂಬಲ್ಪಟ್ಟ ಯಾವ ಬುದ್ಧಿ ರೂಪ ಘಟವಿರುವುದೋ ಅದು ಪುಣ್ಯವೇ ಮೊದಲು ಮಾಡಿಕೊಂಡು ಸಂಪೂರ್ಣ ವಿಕಾರವನ್ನು ಧರಿಸುತ್ತದೆ ಮತ್ತು ಅದರ ಸಂಬಂಧದಿಂದ ಚಿದಾಭಾಸವನ್ನು ಧರಿಸುತ್ತಾನೆ. ಆದರೆ ಕೂಟಸ್ಥನು ಸರ್ವ ವಿಕಾರಗಳಿಂದ ರಹಿತನಾನೆ. ಕೂಟಸ್ಥನೇ ಅದಾನಲ್ಲ, ಯಾವ ವಿಕಾರನೂ ಅವನಿಗಿಲ್ಲ. ತಿಳಿತಾ? ಯಾವ ವಿಕಾರವೂ ಅವನಿಗಿಲ್ಲ. ಅವ ವಿಕಾರದಿಂದ ರಹಿತದಾನೆ. ಯಾವ ಪ್ರಕಾರ ಘಟಾಕಾಶವು ಜಲಭರಿತ ಘಟದ ವಿಕಾರದಿಂದ ರಹಿತವಾಗಿರುವುದೋ, ಯಾವ ಪ್ರಕಾರ ಘಟಾಕಾಶ ಜಲಭರಿತವಾದ ಘಟದ ವಿಕಾರಗಳಿಂದ ರಹಿತ ಐತಿಲ್ಲ, ಅದಂತೆ ಕೂಟಸ್ಥನನ್ನ ತಿಳ್ಕೋ. ಆದ್ದರಿಂದ ಜೀವತ್ವದ ಧರ್ಮಗಳು ಚಿದಾಭಾಸನಲ್ಲಿ ಇರುತ್ತವೆ. ಅದಾಗಿ ಅದು ಕೂಟಸ್ಥನಲ್ಲಿ ಅಜ್ಞಾನದಿಂದ ತೋರುತ್ತವೆ. ಅಲ್ರಿ, ಕೂಟಸ್ಥನಲ್ಲಿ ಅಜ್ಞಾನದಿಂದ ತೋರ್ತವೆ. ಆದ್ದರಿಂದಲೇ ಬುದ್ಧಿಯಲ್ಲಿ ಯಾವ ಕೂಟಸ್ಥ ಸಹಿತ ಚಿದಾಭಾಸನಿರುವನೋ ಅವನು ಜೀವನೆಂದು ಹೇಳಲ್ಪಟ್ಟಿದೆ. ಬುದ್ಧಿಯಲ್ಲಿ ಯಾವ ಕೂಟಸ್ಥ ಸಹಿತ ಚಿದಾಭಾಸದಲ್ಲ ಅವನಿಗೆ ನಾವು ಜೀವಂತೀವಿ. ಕೇವಲ ಕೂಟಸ್ಥನ ಜೀವನ ಹಂಗಿಲ್ಲ. ಈ ರೀತಿಯಾಗಿ ಯಾವ ಸ್ವರೂಪ ಜೀವನ ಸ್ವರೂಪ ವರ್ಣನ ಮಾಡಿರುವುದೋ ಅದರಲ್ಲಿ ಪ್ರಾಜ್ಞ ಜೀವನ ಹಾನಿಯಾಗುತ್ತದೆ. ಏಕೆಂದರೆ ಯಾವ ಸುಸುಪ್ತಾವಸ್ಥೆಯ ಅಭಿಮಾನಿಯಾಗಲ್ಪಟ್ಟ ಜೀವನ ಹೆಸರು ಪ್ರಾಜ್ಞವೆಂದಿರುತ್ತದೆ. ಆ ಸುಸುಪ್ತಿಯಲ್ಲಿ ಬುದ್ಧಿಯು ಅಭಾವ ಆಗುವುದರಿಂದ ಬುದ್ಧಿಯಲ್ಲಿ ಆಭಾಸವಾದರೂ ಸಂಭವಿಸುವುದಿಲ್ಲ. ಆದ್ದರಿಂದ ಪ್ರಾಜ್ಞನ ಸ್ವರೂಪನ ಪ್ರತಿಪಾದನೆ ಮಾಡುವ ಯಾವ ಶಾಸ್ತ್ರವಿರೋದೋ ಅದಕ್ಕೆ ವಿರುದ್ಧವಾಗುತ್ತದೆ. ಈ ಕಾರಣದಿಂದ ಜೀವನ ಸ್ವರೂಪ ಮತ್ತು ಬೇರೆ ರೀತಿಯಿಂದ ಪ್ರತಿಪಾದನೆ ಮಾಡಲ್ಪಡುತ್ತದೆ. ಈಗ ನಾವು ಸಾಮಾನ್ಯವಾಗಿ ಜೀವರನ್ನ 3 ಪ್ರಕಾರವಾಗಿ ಶಾಸ್ತ್ರಗಳು ಕೇಳ್ಕೊಂಡ್ಬಂದೀವಿ. ವಿಶ್ವಜೀವ, ತೈಜಸ ಜೀವ, ಪ್ರಾಜ್ಞ ಜೀವ. ಜಾಗೃತಿನ ಅಭಿಮಾನಿಯೇ ವಿಶ್ವಜೀವ, ಸ್ವಪ್ನದ ಅಭಿಮಾನಿಯೇ ತೈಜಸ ಜೀವ, ಸುಸುಪ್ತಿಯ ಅಭಿಮಾನಿ ಪ್ರಾಜ್ಞ ಜೀವ. ಈಗ ಪ್ರಾಜ್ಞನು ಒಬ್ಬ ಜೀವ ಅಂತ ಅಂಗೀಕಾರ ಮಾಡ್ಯದ. ಬುದ್ಧಿಗೇನ ನೀವು ಚಿದಾಭಾಸ ರೂಪ ಬುದ್ಧಿ ಅಲ್ರಿ, ಅದು ಪ್ರಾಜ್ಞ. ಆ ಚಿದಾಭಾಸ ರೂಪ ಬುದ್ಧಿ ಸುಸುಪ್ತ ಇರಂಗಿಲ್ಲ. ಸುಸುಪ್ತ ಆಗೈತೇನ ಚಿದಾಭಾಸ ಇಲ್ಲ, ಸುಸುಪ್ತಾಗಿಲ್ಲ. ಅಂದ ಬಳಿಕ 3 ಜೀವರು ಹೇಳ್ರಾಗ ವಿಶ್ವಜೀವ ತೈಜೀವ ಆಯ್ತು, ಪ್ರಾಜ್ಞ ಜೀವನ ಹಾನಿ ಆತಲ್ಲ. ನೀವು ಬುದ್ಧಿಗೇನೆ ಜೀವ ಅಂತ ಹೇಳಿ ಚಿದಾಭಾಸನಿಗೆ ಜೀವ ಅಂತ ಹೇಳಿದ್ರಿ ಅಂತಂದ್ರೆ ಚಿದಾಭಾಸ ಸುಸುಪ್ತಿ ಒಳಗಿಲ್ಲ, ಬುದ್ಧಿ ಸಹಿತ ಚಿದಾಭಾಸ ಇಲ್ಲ. ಅದಕ್ಕೆ ಪ್ರಾಜ್ಞ ಜೀವನ ಹಾನಿ ಆಕತಿ ಅಂತ ಯಾರಾದರೂ ಶಂಕಾ ಮಾಡಿದರೆ ಅದಕ್ಕೆ ಬೇರೆ ರೀತಿಯಿಂದ ನಾವು ಉತ್ತರವನ್ನು ಹೇಳ್ತೀವಿ ಅಂತ ಹೇಳ್ಯಾರ. ಆ ಉತ್ತರವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ ಕಿ ಜೈ.